ಜನರಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಮೆಂಟಲ್ ಎಬಿಲಿಟಿಯ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಅಡಿಷನ್ ಮತ್ತು ಮಲ್ಟಿಪ್ಲಿಕೇಷನ್ ಸಂಬಂಧಪಟ್ಟಂಗೆ ಕೆಲವೊಂದು ಟ್ರಿಕ್ಸ್ನ ನಾನು ನಿಮ್ಗೆ ಹೇಳಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೀವಿಯಸ್ 2 ವೀಡಿಯೋದಲ್ಲಿ ಏನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಫರ್ದರ್ ಇದರಲ್ಲಿ ನಾನು ನಿಮಗೆ ಡಿವಿಸಿಬಿಲಿಟಿ ರೂಲನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಪ್ರೀವಿಯಸ್ 2 ವೀಡಿಯೋಸಲ್ಲಿ ಅಡಿಷನ್ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಿದ್ದೀನಿ. ಓಕೆ, ಫಾಸ್ಟಾಗಿ ಅಡಿಷನ್ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಕೆಲವೊಂದು ಮಲ್ಟಿಪ್ಲಿಕೇಷನ್ ಟ್ರಿಕ್ಸ್ ಏನೇನು ಕೊಟ್ಟಾಗೆ 2 ಡಿಜಿಟ್ಸ್ ಮತ್ತು 2 ಡಿಜಿಟ್ಸ್ ಕೊಟ್ಟಾಗೆ, ಹಾಗೆ ಟೀನ್ಸ್ ಅಂದರೆ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಈಗ 13, 14, 15, 16, 17, 18, 19 ಈ ಥರ ಟೀನ್ಸ್ ಅಂತ ನಾವೇನು ಪ್ರೊನೌನ್ಸ್ ಮಾಡ್ತೀವೋ, ಈಗ ನೋಡಿ 13 ಅಂತಂದರೆ 13 ಟೀನ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಸೊ ಈ ಥರ ಪ್ರೊನೌನ್ಸ್ ಮಾಡಿದಾಗ ಅಂಥವನ್ನ ಯಾವ ಥರ ಮಲ್ಟಿಪ್ಲೈ ಮಾಡಬೇಕು ಅವು ಕೊಟ್ಟಾಗೆ ಅಂತ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಅದೇ ಥರ ನಮಗೆ 3 ಡಿಜಿಟ್ಸು ಮತ್ತು 3 ಡಿಜಿಟ್ಸ್ ಮಲ್ಟಿಪ್ಲಿಕೇಷನ್ ಯಾವ ಥರ ಮಾಡಬೇಕು, ಹಾಗೆ 3 ಡಿಜಿಟ್ಸ್ ಮತ್ತು 2 ಡಿಜಿಟ್ಸನ್ನು ಕೊಟ್ಟಾಗ ಯಾವ ಥರ ಮಲ್ಟಿಪ್ಲಿಕೇಷನ್ ಮಾಡಬೇಕು ಅಂತಕ್ಕಂಥ ಕೆಲವೊಂದು ಟ್ರಿಕ್ಸ್ನ ಹೇಳಿದ್ದೀವಿ. ಹಾಗೆ ಕೆಲವೊಂದು ಸ್ಪೆಷಲ್ ಮಲ್ಟಿಪ್ಲಿಕೇಷನ್ ಟ್ರಿಕ್ಸ್ ಅಂದರೆ ಇಟ್ಸ್ ಅ ಮ್ಯಾಜಿಕ್ ಆಫ್ 1 ಆ್ಯಂಡ್ 9. ಓಕೆ, ಒನ್ಸ್ ಕೊಟ್ಟಾಗೆ ಹಾಗೆ ಮತ್ತು 9ಇಂದ ಮಲ್ಟಿಪ್ಲಿಕೇಷನ್ ಮಾಡಬೇಕಾದ್ರೆ ಯಾವ ಥರ ಫಾಸ್ಟಾಗಿ ಮಾಡಬೇಕು ಅಂತ ಕೂಡ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಏನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ಬಿಡ್ತೀನಿ ಕೇಳಿ. ಫಸ್ಟ್ ಫಾಸ್ಟಾಗಿ ಅಡಿಷನ್ನ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೆ. ಇಲ್ಲಿ ವೇದಿಕಲ್ಲಿ ಡಾಟ್ ಮೆಥಡ್ ಅಂತ ಮಾಡ್ತೀವಿ. ಡಾಟ್ ಮೆಥಡ್ ಅಂತಂದರೆ ನಾವು ಅಪ್ ಟು 10ವರೆಗೂ ನಾವೇನು ಕೌಂಟ್ ಮಾಡ್ತೀವೋ, ಅಂದರೆ ಯಾವುದೇ ಒಂದು ಆ್ಯಡ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ 2 + 5 + 6 ಇತ್ತು ಅಂತ ಇಟ್ಕೊಳ್ಳಿ. ಸೊ ಹಾಗೆ 6, 5, 11 + 2 13 ಆಗುತ್ತೆ. ಸೊ ಆಫ್ಟರ್ 10 13, 14, 15, 16, 20, 50 ಆ ಥರ ನಾವು ಕಂಟಿನ್ಯೂ ಕೌಂಟ್ ಮಾಡಬೇಕಂದ್ರೆ ವಿಲ್ ಫೀಲ್ ಲಿಟಲ್ ಬಿಟ್ ಡಿಫಿಕಲ್ಟ್ ಅನಿಸುತ್ತೆ. ಹಾಗಾಗಿ ಇದರಲ್ಲಿ ನಾವು ವೇದಿಕ್ ಮ್ಯಾಥ್ಸಲ್ಲಿ ಡಾಟ್ ಮೆಥಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಏನಪ್ಪ ಅಂದರೆ ಎಲ್ಲಿಗೆ 10 ಬರುತ್ತೋ ಕೌಂಟ್ ಮಾಡಿದಾಗೆ ಅಲ್ಲಿ ನಾವು ಒಂದು ಡಾಟನ್ನು ಇಟ್ಕೊತೀವಿ. ಸೊ ಡಾಟ್ ಇಟ್ಕೊಂಡು 10 ಮೇಲೆ ಬಂದಿದ್ದು ಮಾತ್ರ ಕನ್ಸಿಡರ್ ಮಾಡ್ತೀವಿ ಕ್ಯಾರಿನ, ಆ 10ಅನ್ನು ಅಲ್ಲಿಗೆ ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 6, 4, 10 + 1 11 ಆಯಿತು ಅಂತಂದರೆ ಇಲ್ಲಿ 1 ಮಾತ್ರ ಉಳಿತು, 10 ಇಲ್ಲ ಅಂದ್ಕೊಡಿ. ಅಲ್ಲಿ ಡಾಟ್ ಇಡಿ, ಎಲ್ಲಿ 10 ಬರುತ್ತೋ ಅಲ್ಲೊಂದು ಡಾಟ್ ಇಟ್ಕೊಳ್ಳಿ. ಇಲ್ಲಿ ಎಷ್ಟು ಉಳಿತು? 1 ಉಳಿತು. 1 + 7 8, 8 + 8 is 16. ಅಗೇನ್ ಇಲ್ಲೊಂದು ಡಾಟ್ ಇಡಿ, ಮೇಲೆ ಎಷ್ಟಿದೆ 6 ಮಾತ್ರ ಬರ್ಕೊಳ್ಳಿ. ಇವಾಗ ಜಸ್ಟ್ ನೀವು ಎಷ್ಟು ಡಾಟ್ಸ್ ಇದೆಯೋ ಅಷ್ಟು ಡಾಟ್ಸ್ನ ಕೌಂಟ್ ಮಾಡಿ. 1 + 1 ಎಷ್ಟು 2 ಇದ್ದಾವೆ. ಸೊ 2 ಇಲ್ಲಿ ಬರ್ಕೊಳ್ಳಿ. ಅರ್ಥ ಆಯ್ತಲ್ವ? ಸೊ ನಮಗೆ ಟೋಟಲ್ ಮಾಡಬೇಕಾದ್ರೆ ಇದು ಈ ಫಾಸ್ಟ್ ಆ್ಯಂಡ್ ಈಸಿ ಆ್ಯಂಡ್ ಅಕ್ಯುರೇಟ್ ಆಗಿರುತ್ತೆ. ನಾವು ಫಾಸ್ಟಾಗೂ ಮಾಡ್ತಾಯಿದ್ದೀವಿ, ಹಾಗೆ ಅಕ್ಯುರೇಟು ಆಗುತ್ತೆ. ನಾವು ಏನಾದರೂ ಡೈರೆಕ್ಟಾಗಿ ಮಾಡಬೇಕಂದ್ರೆ 8, 7, 15 ಅಗೇನ್ ಮತ್ತೆ ನಾವು ಫಸ್ಟಲ್ಲಿ ಬರ್ತೀವಿ 15 + 6 21, 21 + 4 25, 25 + 1 26 ಅಥವಾ ಈ ಥರ ಕೌಂಟ್ ಮಾಡ್ತೀವಿ. ಎಲ್ಲಾದರೂ ನಮಗೆ ಕನ್ಫ್ಯೂಸ್ ಆದರೆ ಮತ್ತೆ ನಾವು ಫಸ್ಟ್ಲಿಂದ ಬರೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಅದೇ ನಾವು ಡಾಟ್ ಮೆಥಡಲ್ಲಿ ಹೋದರೆ ನೀವು ಇಲ್ಲಿವರೆಗೆ ಪಕ್ಕ ಇದ್ದೀರಾ ಅಂತ ಅನಿಸಿದ್ರೆ ನೀವು ಇಲ್ಲೇನಾದರೂ ಕನ್ಫ್ಯೂಸ್ ಆದರೆ ಮತ್ತೆ ಇಲ್ಲಿಂದನೇ ಬರ್ಬೋದು. ಒಂದು ಕ್ಯಾರಿ ಉಳಿತು, 1 + 7 8, 8 8 16 ಲೈಕ್ ದಿಸ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ಇವಾಗ 5, 6 ಎಷ್ಟು 11. ಸೊ ಅಗೇನ್ 1 ಎಕ್ಸ್ಟ್ರಾ ಉಳಿತು. 1 + 8 9, 9 + 9 is 18. ಅಗೇನ್ ನಮಗಿಲ್ಲಿ 8 ಉಳಿತು. 8 + 7 15. ಸೊ ಹಾಗಾಗಿ ಒಂದು ಡಾಟು 5 ಇಟ್ಕೊಳ್ಳಿ. ಸೊ ಎಷ್ಟು ಡಾಟ್ಸ್ ಬಂದಿದೆ ನೋಡಿ, 1 2 3. ಸೊ ಟೋಟಲ್ 3 ಡಾಟ್ಸ್ ಇದೆ. ಹಾಗಾಗಿ ನಾವಿಲ್ಲಿ 3ಅನ್ನು ಬರ್ಕೊತೀವಿ. ಕ್ಲಿಯರ್ ಫ್ರೆಂಡ್ಸ್? ಅರ್ಥ ಆಗ್ತಿದೆಯಲ್ವಾ? ಸ್ವಲ್ಪ ಫಾಸ್ಟಾಗಿ ಕೂಡ ಮಾಡ್ಬೋದು. 8 + 5 13, 3 ಉಳಿತು. 9 + 3 12 ಆಯಿತು, 2 ಉಳಿತು. 2 + 7 9, 9 + 4 13 ಅಗೇನ್ 3 ಉಳಿತು. 3 + 2 5, 5 + 8 13. ಸೊ ಡೈರೆಕ್ಟಾಗಿ ಬರೀಬೋದು. 10 ಸೆಕೆಂಡ್ಸ್ ಕೂಡ ಆಗಿಲ್ಲ ನಮಗೆ. 1 2 3 4 ಡಾಟ್ಸ್ ಇದೆ, 4 ಅಂತ ಬರ್ಕೊಳೋದು. ಕ್ಲಿಯರ್ ಫ್ರೆಂಡ್ಸ್? ಅಂದರೆ ಇಲ್ಲಿ ನಾವು ಯೂಸಿಂಗ್ ಎ ವೇದಿಕ್ ಮ್ಯಾಥಮೆಟಿಕ್ಸ್ ನಾವು ಫಾಸ್ಟರ್ ರೇಟಾಗಿ ಸಿಂಪ್ಲಿಫಿಕೇಷನ್ ಮಾಡ್ತೀವಿ, ಹಾಗೆ ಅಕ್ಯುರೇಟ್ ಕೂಡ ಆನ್ಸರ್ ಇರುತ್ತೆ ಅಂತ ಹೇಳ್ಬೋದು. ಈಗ ಇನ್ನೊಂದು ನೋಡಿ, 8 6 14, 4 ಉಳಿತು. 4 7 11 ಅಗೇನ್ 1 ಉಳಿತು. 9 1 10. ಓಕೆ, ಇಲ್ಲಿ ಯಾವುದು ಕ್ಯಾರಿ ಇಲ್ಲ. ಅಗೇನ್ ಅವಾಗ ಕ್ಯಾರಿ ಇಲ್ಲ ಅಂದರೆ ನೆಕ್ಸ್ಟ್ 5 ತಗೊಳ್ಳಿ. ಇಲ್ಲಿ 0 ಇದೆ, ಏನು ಆ್ಯಡ್ ಮಾಡೋಂಗಿಲ್ಲ. 5 + 4 9, 9 + 2 is 11. ಸೊ 1 ಬಂತು. ರಿಮೈನಿಂಗ್ ಎಷ್ಟಿದೆ? 1 + 2 + 3 + 4 ಟೋಟಲ್ 4 ಡಾಟ್ಸ್ ಇದೆ. ಹಾಗಾಗಿ ನಾವಿಲ್ಲಿ 4 ಅಂತೇಳಿ ಬರ್ಕೊತೀವಿ. ಫ್ರೆಂಡ್ಸ್ ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಬಿಕಾಸ್ ಯಾರಿಗೆ ಇದು ಬೇಸಿಕ್ಸಾಗಿ ಕಲಿತಾ ಇದ್ದೀರೋ ಅವ್ರಿಗೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನೋಡಿ,
ಈ ಥರ ಕೊಟ್ಟರೆ ಅಂದರೆ 2 ಡಿಜಿಟ್ಸ್ ಅಥವಾ 3 ಡಿಜಿಟ್ಸ್ ಕೊಟ್ಟರೆ ನಾವು ಯಾವ ಥರ ಅಡಿಷನ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಏನಂದರೆ ನಿಮಗೆ ವೇದಿಕ್ ಮ್ಯಾಥ್ಸಲ್ಲಿ ನಾವು ಯೂಶ್ವಲಿ ಯಾವುದೇ ಒಂದು ಅಡಿಷನ್ ಮಾಡಲಿ ಮಲ್ಟಿಪ್ಲಿಕೇಷನ್ ಮಾಡ್ತೀವಿ, ಏನು ಮಾಡ್ತೀವಿ ಈ ಸೈಡಿಂದ ಹೋಗ್ತೀವಿ, ರೈಟ್. ಸೊ ಫಸ್ಟು ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸ್ ಇರೋನ್ನೆಲ್ಲ ಆ್ಯಡ್ ಮಾಡ್ತೀವಿ, ಆಮೇಲೆ ಬಂದಿರತಕ್ಕಂಥ ಕ್ಯಾರಿನ ಇಲ್ಲಿ ಬರ್ಕೊತೀವಿ, ನೆಕ್ಸ್ಟು 10th ಪ್ಲೇಸ್ನ ಮಾಡ್ತೀವಿ. ಬಟ್ ವೇದಿಕ್ ಮ್ಯಾಥ್ಸಲ್ಲಿ ಏನು ಹೇಳುತ್ತೆ ಅಂದರೆ ನಾವು ರೈಟ್ ಸೈಡ್ ಕುಂದ ಮಾಡ್ಕೊಂಡು ಹೋಗ್ಬೋದು. ಸರ್ ಮಾಡ್ಬೋದಾ ರೈಟ್ ಸೈಡಿಂದ? ಡೆಫಿನೆಟ್ಲಿ ಮಾಡ್ಬೋದು. ಹೇಗೆ ಅಂತ ನೋಡಿ, 7 4 ಎಷ್ಟು 11, 1 ಉಳಿತು, 1 + 9 10, ಅಗೇನು ಏನು ಉಳಿಲಿಲ್ಲ, 7 7 + 6 13, 3 ಉಳಿತು, 3 1 4 4 ಬರ್ಕೊಳ್ಳಿ. ಟೋಟಲ್ ಎಷ್ಟು ಡಾಟ್ಸ್ ಆಯಿತು? 3 ಡಾಟ್ಸ್, 3 ಬರ್ಕೊಳ್ಳಿ. ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ 8 4 12, 2 ಉಳಿತು, 2 + 2 4 5 7 4 11. ಓಕೆ 1. ಸೊ ಎಷ್ಟು ಡಾಟ್ಸ್ ಇದೆ? 1 + 1 2 ಡಾಟ್ಸ್ ಇದೆ. ಸೊ ಇಲ್ಲಿ ನಾವು 2 ಬರ್ಕೊತೀವಿ. ಸೊ ಈ ಥರನೂ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಇಲ್ಲಿ ಸಿಂಪ್ಲಿಫಿಕೇಷನ್. ಸೊ ಯೂಶ್ವಲಿ ಏನು ಮಾಡ್ತಿದ್ವಿ, ಫಸ್ಟ್ಗೆ ಇವೆಲ್ಲವನ್ನ ಆ್ಯಡ್ ಮಾಡಿ ಎಷ್ಟು ಬರ್ತಿತ್ತು? 21 ಬರ್ತಾಯಿತ್ತು. 1 ಇಲ್ಲಿ ಬರ್ಕೊಂಡು 2 ಇಲ್ಲಿ ಕಳಿಸ್ತಾಯಿದ್ವಿ ತಾನೆ. ಅಂದರೆ ಏನರ್ಥ, ನಾವು ಪ್ರತಿಯೊಂದು ಪ್ಲೇಸಲ್ಲಿ ಒಂದು ಸಂಖ್ಯೆನ ಮಾತ್ರ ಉಳಿಸ್ಕೋಬೇಕು. ಸೊ ಇಲ್ಲಿ ಸಿಂಪ್ಲಿಫಿಕೇಷನಲ್ಲಿ ಏನು ಮಾಡಬೇಕು, ಒಂದನ್ನು ಮಾತ್ರ ಆ ಥರ ಬರ್ಕೋಬೇಕು. ಹಾಗೆ ಇರ್ತಕ್ಕಂಥ 2ನ ಈ ಕಡೆ ಪ್ಲೇಸ್ಗೆ ಕಳಿಸ್ಬೇಕು. ಕ್ಲಿಯರ್? ಸೊ 4 + 2 ಎಷ್ಟಾಗುತ್ತೆ? 6. ಇಲ್ಲಿ ಕೂಡ ಒಂದೇ ಡಿಜಿಟ್ ಉಳಿಸ್ಕೋಬೇಕು. 3 ಅನ್ನೋದು ಈ ಕಡೆ ಕಳಿಸ್ಬೇಕು, ಬಟ್ ಇಲ್ಲೇನೂ ಇಲ್ಲ. ಹಾಗಾಗಿ ಲಾಸ್ಟಿಗೆ ಆ 3ನ ಹಾಗೆ ಇಳಿಸ್ಕೊತೀವಿ. ಅರ್ಥ ಆಯ್ತಲ್ವ? ಯಾರಿಗೆ ಅರ್ಥ ಆಗಿಲ್ಲೋ ಅದನ್ನ ಸ್ವಲ್ಪ ವೀಡಿಯೋನ ಪಾಸ್ ಮಾಡಿಬಿಟ್ಟು ಸ್ವಲ್ಪ ಬ್ಯಾಕ್ ಹೋಗಿ ಮತ್ತೆ ಬನ್ನಿ, ಯು ವಿಲ್ ಗೆಟ್ ಕ್ಲಿಯರ್. ಅಥವಾ ಇಲ್ಲಿ ಇನ್ನೊಂದು 3 ಡಿಜಿಟ್ಸ್ ನಂಬರ್ನ ಕೂಡ ನಾನು ಇದೇ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. 7 + 1 8, 8 + 4 12, 2 ಉಳಿತು, 2 + 5 7, 7 + 6 13, 2 ಡಾಟ್ಸ್ ಇದೆ. ಸೊ 23 ಆಗುತ್ತೆ. ನೆಕ್ಸ್ಟ್ 8 + 2 10 0. ಓಕೆ, ನೆಕ್ಸ್ಟ್ 2 + 4 6, 6 + 2 8, 1 ಡಾಟ್ ಇದೆ, ಹಾಗಾಗಿ 18 ಆಗುತ್ತೆ. ನೆಕ್ಸ್ಟ್ 6 + 9 15, 5 ಉಳಿತು, 5 + 1 6, 6 + 6 12. ಓಕೆ, 2 ಉಳಿತು, 2 + 8 10. ಸೊ 0 ಉಳಿತು, 3 ಡಾಟ್ಸ್ ಇದೆ, ಹಾಗಾಗಿ ನಾವು 30 ಬರ್ಕೊತೀವಿ. ಫ್ರೆಂಡ್ಸ್, ಇವಾಗ ಯಾವ ಥರ ಸಿಂಪ್ಲಿಫೈ ಮಾಡೋದು? ನಮಗೇನು ಪ್ರತಿಯೊಂದು ಬಾಕ್ಸಲ್ಲೂ ಕೂಡ ಒಂದು ನಂಬರ್ ಮಾತ್ರ ಇರಬೇಕು. ಅಂದರೆ ಬಿಡಿ ಸ್ಥಾನದಲ್ಲಿ ನಂಬರ್ ಮಾತ್ರ ಇರಬೇಕು. ಆ ಥರ ಸ್ಥಾನದಲ್ಲಿರೋದನ್ನ ಈ ಕಡೆ ಕಳಿಸ್ತೀವಿ. ಸೊ ಇಲ್ಲಿ 0 ಹಾಗೆ ಬರ್ಕೊತೀವಿ. 3ನ ಏನು ಮಾಡಬೇಕು? ಈಚೆ ಕಳಿಸ್ತೀವಿ, ರೈಟ್. ಸೊ 8 3 ಎಷ್ಟಾಯಿತು? 11 ಆಯಿತು. ಈ ಒಂದು ಇಲ್ಲಿ ಆ್ಯಡ್ ಮಾಡ್ತೀವಿ. ಇಲ್ಲಿ 2 ಹೀಗೆ ಬರ್ಕೊಳೋದ? ಇದನ್ನು ಬರ್ಕೊಳಾಗಿಲ್ಲ, ಯಾಕಂದರೆ ಇದು 10th ಪ್ಲೇಸಲ್ಲಿದೆ. ಹಾಗಾಗಿ ಈ 2ನ ಇಲ್ಲಿ ಕಳಿಸ್ತೀವಿ. 2 + 3 ಎಷ್ಟಾಗುತ್ತೆ? 5. 2 + 3 is 5. ಸೊ ರಿಮೈನಿಂಗ್ ಎಷ್ಟು ಉಳಿತು? 2ನ ಹಾಗೆ ಬರ್ಕೊಳೋದು. ಕ್ಲಿಯರ್ ಫ್ರೆಂಡ್ಸ್? ಏನು ಬರ್ಕೊತೀವಿ? ಲಾಸ್ಟ್ ಸ್ಟೆಪ್ಪಲ್ಲಿ 2 ಅಂತ ಹೇಳಿ ಬರ್ಕೊಳ್ತೀವಿ. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ? 2510. ಏನಾದರೂ ಕನ್ಫ್ಯೂಸ್ ಇದನ್ನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಂಬಿಡಿ. 7 + 1 8, 8 + 4 is 12. ಸೊ 1 ಡಾಟ್, 2 ಕ್ಯಾರಿ ಉಳಿತು. 2 + 5 is 7, 7 + 6 is 13. 1 ಡಾಟ್ ಇಟ್ಕೊತೀವಿ, 3 ಬರ್ಕೊತೀವಿ. 1 ಡಾಟ್ + 2 ಡಾಟ್. ಓಕೆ, 2 ಬರ್ಕೊತೀವಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಲೈನಲ್ಲಿ ಏನಿದೆ? 8 + 2 10. ಓಕೆ, 10 ಕಂಪ್ಲೀಟ್ ಆಯಿತು. ಇಲ್ಲೊಂದು ಡಾಟ್ ಇಟ್ಕೊಂಡ್ವಿ, 0 ಇದೆ, ಹಾಗಾಗಿ 2 + 4 + 2 8 ಆಗುತ್ತೆ. 8 + 1 ಡಾಟ್ 18 ಆಯಿತು. ನೆಕ್ಸ್ಟ್ 6 + 9 is 15, 5 ಉಳಿತು. 5 + 1 is 6, 6 + 6 is 12. ಅಗೇನ್ ಒಂದು ಡಾಟ್, 2 ಉಳಿತು. 2 + 8 is 10. ಸೊ ಅಗೇನ್ ಒಂದು ಡಾಟ್ ಬರ್ಕೊಂತೀವಿ, ಹಾಗಾಗಿ ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಬರುತ್ತೆ. 10th ಪ್ಲೇಸಲ್ಲಿ 3 ಡಾಟ್ಸ್ ಇದೆ, ಹಾಗಾಗಿ 3 ಬರ್ಕೊತೀವಿ. ಅಗೇನ್ ಸಿಂಪ್ಲಿಫಿಕೇಷನಲ್ಲಿ ಏನು ಹೇಳ್ತೀವಿ ನಾವು? ಯೂಶ್ವಲ್ ಪ್ರಕಾರ ನಾವು ಮಾಡಿದರೆ ಇದು 30 ಆ್ಯಡ್ ಮಾಡಿದಾಗೆ 3 ಇಲ್ಲಿ ಬರ್ಕೊತೀವಿ. ಓಕೆ, ಇಲ್ಲಿ 0 ಬರ್ಕೊಂಡಿರ್ತೀವಿ, ರೈಟ್. ನೆಕ್ಸ್ಟು ಇದನ್ನು ಆ್ಯಡ್ ಮಾಡ್ತೀವಿ. ಇದನ್ನು ಆ್ಯಡ್ ಮಾಡಿದಾಗೆ ನಮಗೆ ಟೋಟಲಾಗಿ ಎಷ್ಟು ಬರುತ್ತೆ? 21 ಬರುತ್ತೆ. 21 ಬರುತ್ತೆ. 2 ಈ ಕಡೆ ಕಳಿಸ್ತೀವಿ, ಅಗೇನ್ 1 ಬರ್ಕೊತೀವಿ. ಅಲ್ಲೇ ಇಲ್ಲಿ ನಾವೇನು ಮಾಡಿದ್ದು? ಈ 2ನ ಏನು ಮಾಡಿದ್ವಿ? ಕ್ಯಾರಿ ಬರ್ಕೊಂಡಿದ್ದೀನಿ. ವಿ ಹ್ಯಾವ್ ಸೆಂಡ್ ಇಟ್ ಲೈಕ್ ದಿಸ್. ಈ ಕಡೆ ಕಳಿಸಿದ್ವಿ. ನೆಕ್ಸ್ಟ್ ಇದನ್ನು ಟೋಟಲ್ ಮಾಡಿದ್ರೆ 23 ಬರುತ್ತೆ. ಆ 23ಗೆ ನಮ್ಗೆ ಬಂದಿರತಕ್ಕಂಥ 2 ಕ್ಯಾರಿನ ಆ್ಯಡ್ ಮಾಡಿದ್ರೆ 25 ಆಗುತ್ತೆ. 2000
510 ಆಯಿತು. ಫ್ರೆಂಡ್ಸ್ ಕ್ಲಿಯರ್? ಓಕೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಷನಲ್ಲಿ ಬರೋದಾದರೆ ಫಸ್ಟ್ಗೆ 2 ಡಿಜಿಟ್ಸ್ ಮಲ್ಟಿಪ್ಲಿಕೇಷನ್ ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ 45 ಇಂಟು 24 ಕೊಟ್ಟಿದ್ದಾರೆ. ನಾರ್ಮಲ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಫಸ್ಟು ಬಿಡಿ ಸಂಖ್ಯೆಯನ್ನು ತೊಗೊಂಡು ಎರಡನ್ನು ಏನು ಮಾಡ್ತೀವಿ, ಗುಣಿಸ್ತೀವಿ. ಸೊ 45 ನಾಲ್ಕಲೆ 180 ಅಂತ ಬರುತ್ತೆ. ನೆಕ್ಸ್ಟು 10ರ ಸ್ಥಾನ ತೊಗೊತೀವಿ, ಇಲ್ಲಿ ಡಾಟ್ ಇಡ್ತೀವಿ. ನೆಕ್ಸ್ಟು 45 90. ಈ ಥರ ಮಾಡಿ ನಾವು ಇದನ್ನು ಟೋಟಲ್ ಕೂಡಿಸ್ತೀವಿ. ಸೊ ಡೈರೆಕ್ಟಾಗಿ ಒಂದೇ ಸ್ಟೆಪ್ಪಲ್ಲಿ ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಫಾಲೋ ದಿಸ್ ಮೆಥಡ್. ಸೊ ಹಾಗೇನೇನು ಫಸ್ಟ್ಗೆ ಏನು ಮಾಡಬೇಕು, 5 ಇಂಟು 4 ಮಾಡಬೇಕು. 5 ನಾಲ್ಕಲೆ 20. ಸೊ ಇಲ್ಲಿ ಕೂಡ ನಮ್ಮ ಪ್ರೀವಿಯಸ್ ಇದರಲ್ಲಿ ಬರ್ದಂಗೆ ನಾವು ಈ ಥರ ಕೂಡ ಬರ್ಕೋಬೋದು 20 ಸ್ಲ್ಯಾಶ್. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಆ್ಯಡ್ ಮಾಡಬೇಕು. 5 10, 4 ನಾಲ್ಕಲೆ 16, 4 4 16, 5 2 10. ಟೋಟಲ್ ಎಷ್ಟಾಯಿತು 26. ಅಗೇನ್ ಲಾಸ್ಟ್ ಸ್ಟೆಪ್ಪಲ್ಲಿ ಈ ಕಡೆ ಲಾಸ್ಟ್ ಇರೋವನ್ನೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 4 2 8. ಆ್ಯಸ್ ಯೂಶುವಲ್ ಸಿಂಪ್ಲಿಫಿಕೇಷನ್ ಹೇಗೆ ಮಾಡ್ತೀವಿ, ಫಸ್ಟು 0 ಬರ್ಕೊತೀವಿ, ಈ 2ನ ಈ ಕಡೆ ಕಳಿಸ್ತೀವಿ, ರೈಟ್. 6 + 2 = 8. ಸೊ ಈ 2ನ ಈ ಕಡೆ ಕಳಿಸ್ಬೇಕು. 8 + 2 = 10. ಎಷ್ಟು ಬಂತು, 1080 ಇಸ್ ದ ಆನ್ಸರ್. ಫ್ರೆಂಡ್ಸ್ ಕ್ಲಿಯರ್? ಹಾಗಿದ್ರೆ ಇದನ್ನು ಮಾಡಿ ನನ್ನ ಸರಿಯಾಗಿ ನೀವು ಮಾಡಿ. ಫಸ್ಟ್ ಏನು ಮಾಡಬೇಕು, ಇವೆರಡು ಮಲ್ಟಿಪ್ಲೈ ಮಾಡಬೇಕು. 2 1 2. ನೆಕ್ಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 6 1 6, 7 2 14. ಸೊ ಟೋಟಲ್ ಎಷ್ಟಾಯಿತು 20 ಆಯಿತು. ಕ್ಲಿಯರ್? ನೆಕ್ಸ್ಟು ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. 7 42, 7 6 42. ಸೊ ಇಲ್ಲಿ 2 ಬರ್ಕೊತೀವಿ, ಇಲ್ಲಿ 10ರ ಸ್ಥಾನದಲ್ಲಿ ಏನಿಲ್ಲ. ನೆಕ್ಸ್ಟ್ ಈ ಪ್ಲೇಸಿಗೆ ಬರ್ತೀವಿ, ವಿ ಹ್ಯಾವ್ ಟು ರೈಟ್ 0 ಹಿಯರ್. ಇಲ್ಲಿ ಅಗೈನ್ 2ನ ಕ್ಯಾರಿ ಮಾಡ್ತೀವಿ, ಫಾರ್ವರ್ಡ್ ಕಳಿಸ್ತೀವಿ. 2 + 2 = 4. ಈ 4ನ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಓಕೆ. ನೆಕ್ಸ್ಟ್ ಅದೇ ಪ್ರೊಸೀಜರ್ ಇಲ್ಲಿ ಫಾಲೋ ಮಾಡಿ. 2 2 4, 4 2 8, 8 + 4 = 12. ನೆಕ್ಸ್ಟು 4 2 8. ಇಲ್ಲೇನಾಯಿತು 4, 2 ಬರ್ಕೊತೀವಿ. 1 ಅಂತಕ್ಕಂಥದ್ದು ಈ ಕಡೆ ಹೋಗುತ್ತೆ. 8 + 1 = 9. 924 ಬಂತು. ಫ್ರೆಂಡ್ಸ್ ಕ್ಲಿಯರ್ ಇದೆ ಅಲ್ವಾ? ಓಕೆ. ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ನೊಂದು ಸಲ ರಿವೈಂಡ್ ಮಾಡಿ ನೋಡಿ ವಿಡಿಯೋನ. ಓಕೆ. ನೆಕ್ಸ್ಟ್ ಇವಾಗ ಇಟ್ಸ್ ಎ ಸ್ಪೆಷಲ್ ಮಲ್ಟಿಪ್ಲಿಕೇಷನ್ ಆಫ್ 5 ಅಂತ ಹೇಳಿಬಿಟ್ಟು, ಅಂದರೆ ಯಾವುದೇ ಒಂದು ಎರಡು ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 5 ಬಂದಿತ್ತು ಅಂದರೆ ಯಾವ ಥರ ಮಲ್ಟಿಪ್ಲೈ ಮಾಡಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್ 10 ಇಂಟು 10 ಇದ್ದರೆ ನಾವು ಈಸಿಯಾಗಿ ಬರೆದ್ಬಿಡ್ತೀವಿ. ಎಷ್ಟು 10 10 100 ಅಂತ ಬರಿತೀವಿ. ಯಾಕಂದರೆ 2 0 ಇದೆ, ಹಾಗಾಗಿ ನಾವಿಲ್ಲಿ 0 ಹಾಕ್ಕೊತೀವಿ. 1 1 1 ಅಂತ ಬರಿತೀವಿ. ಅದೇ ಫಾರ್ ಎಕ್ಸಾಂಪಲ್ ಫಸ್ಟ್ ಪ್ರಾಬ್ಲಮಲ್ಲಿ ನಿಮ್ಗೆ ಎಷ್ಟಿದೆ, 15 ಇಂಟು 15 ಅಂತಿದೆ. ಸೊ 15 ಇಂಟು 15 ಅಥವಾ 15 ಸ್ಕ್ವಯರಿಂದ 15 ಸ್ಕ್ವಯರ್ ಅಂದ್ಕೊಳ್ಳಿ, 25 ಸ್ಕ್ವಯರ್ ಅಂದ್ಕೊಳ್ಳಿ, 45 ಸ್ಕ್ವಯರ್ ಅಂದ್ಕೊಳ್ಳಿ. ಓಕೆ. ಸೊ ಸ್ಕ್ವಯರ್ ಮಾಡ್ತಿದ್ದೀವಿ ಅಂತ ಅರ್ಥ ಇಲ್ಲಿ. ಸೊ ಸ್ಕ್ವಯರ್ ಅಂತಾದರೂ ನೀವು ಸ್ಕ್ವಯರ್ ಫಾರ್ಮುಲಾಗೂ ಇದೇ ಅಪ್ಲಿಕೇಬಲ್ ಆಗುತ್ತೆ, ಅಥವಾ ಎರಡು ಸಂಖ್ಯೆಗಳನ್ನ ಅದನ್ನೇ ಕೊಟ್ಟರು ಕೂಡ ಇದೆ ಮಲ್ಟಿಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 15 ಇಂಟು 15 ಅಂತ ಕೊಟ್ಟಿದ್ದಾರೆ. ಸೊ 15 ಇಂಟು 15 ಕೊಟ್ಟರೆ ಹೇಗೆ ಮಾಡಬೇಕು ಅಂತಂದರೆ ಫಸ್ಟಿಗೆ 5 5 25 ಬರ್ಕೊಂಬಿಡಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಕ್ಯಾರಿ ಏನು ಬರ್ಕೊಳೋದು ಬೇಕಾಗಿಲ್ಲ. ಇಲ್ಲಿ 1 ಇದೆ 10ರ ಸ್ಥಾನದಲ್ಲಿ. ಸೊ ನಮ್ಮ ಒಂದು ಸ್ವಾಭಾವಿಕ ಸಂಖ್ಯೆಗಳಲ್ಲಿ 1 ಆದಮೇಲೆ ಏನು ಬರುತ್ತೆ, 2 ಬರುತ್ತೆ. ಸೊ ಅವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 2 1 2, 225. ಅಂದರೆ ಇದ್ರ ಆನ್ಸರ್ ಎಷ್ಟು ಬರುತ್ತೆ, 225. ಹಂಗೆ 25 ಇಂಟು 25 ಅಥವಾ 25 ಸ್ಕ್ವಯರ್ ಇದ್ರೆ ಏನು ಮಾಡಬೇಕು, 5 5 25 ಬರ್ಕೊಂಬಿಡಬೇಕು. ಸೊ ಸಂಖ್ಯೆಗಳಲ್ಲಿ 2 ಆದಮೇಲೆ ಬರ್ತಕ್ಕಂಥದ್ದು ಯಾವುದು, 3. ಸೊ 2 ಇಂಟು 3 ಮಾಡಿದ್ರೆ ಎಷ್ಟು, 6. ಫೈನ್ ಆಗಿದ್ರೆ ಈಗ 45 ಹೇಳಿ. 5 5 25, 4 ಆದಮೇಲೆ ಬರೋದು 5. ಸೊ 4 5 20. ಸೊ ಇದಕ್ಕೆ ಹೆಂಗೆ ಮಾಡ್ತೀವಿ, 5 5 25, 5 6 30. ರೈಟ್. ನೆಕ್ಸ್ಟ್ 75 ಇಂಟು 75 ಮಾಡಿದ್ರೆ 5 5 25. 7 ಆದಮೇಲೆ ಬರ್ತಕ್ಕಂಥ ಸಂಖ್ಯೆ 8. 8 7 56. ನೆಕ್ಸ್ಟ್ 85 ಇದ್ದರೆ 25. 8 9 72.
ಕ್ಲಿಯರ್. ಸೊ ಈಗ ನೆಕ್ಸ್ಟ್ ಮೆಥಡ್ ನೋಡೋಣ. ಬೇಸ್ 10 ಮೆಥಡ್ ಅಂತ ಕರಿತೀವಿ ಇದನ್ನು. ಓಕೆ, ಇಲ್ಲಿ ಇದು ಬೇಸ್ 10ಗೂ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಟೀನ್ ಆ್ಯಂಡ್ ಟೀನ್ಸ್ಗೂ ಕೂಡ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಅಪ್ ಟು 11ಇಂದ 19ವರೆಗೆ ಬರ್ತಕ್ಕಂತಹ ಯಾವುದೇ ಒಂದು ಡಿಜಿಟ್ಸ್ ಮಲ್ಟಿಪ್ಲಿಕೇಶನ್ ಬಂದರೆ ಅದನ್ನ ಟೀನ್ ಇಂಟು ಟೀನ್ ಅಂತ ಹೇಳಿ ಕರಿತೀವಿ. ಓಕೆ, ಇವಾಗ ಈ ಥರ ಬಂತು ಅಂತಂದರೆ ಈಗ ಬೇಸ್ 10 ಅಂತಂದರೆ ನಾವು ಕೊಟ್ಟಿರ್ತಕ್ಕಂತಹ ಸಂಖ್ಯೆನ 10ಕ್ಕೆ ಏನು ಮಾಡ್ತೀವಿ, ಈಕ್ವಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ 10 ಇದೆ. ಸೊ 10 + 2 ಆದರೆ 12 ಆಗುತ್ತಲ್ಲ, ಅಂದರೆ 10ಕ್ಕಿಂತ ಎಷ್ಟು ಜಾಸ್ತಿ ಇದೆ, +2. ಕ್ಲಿಯರ್. ಹಾಗೆ 17 ಇದೆ. 17ಗೆ 10ಕ್ಕಿಂತ ಎಷ್ಟು ಜಾಸ್ತಿ ಇದೆ, ಎಷ್ಟು ಜಾಸ್ತಿ ಇದೆ ಹೇಳಿ, ಎಷ್ಟು ಜಾಸ್ತಿ ಇದೆ, 7 ಜಾಸ್ತಿ ಇದೆ. ಫೈನ್. ಇವಾಗ ನಾವೇನು ಮಾಡಬೇಕು ಅಂದರೆ ಐದರ್ ವಿ ಹ್ಯಾವ್ ಟು ಟೇಕ್ ಇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಯಾವುದಾದ್ರೂ ಒಂದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಅಂದರೆ 17 ಇಂಟು 2 ಈಗಾದರೂ ಆ್ಯಡ್ ಮಾಡಿ ಅಥವಾ ಈಗಾದರೂ ಆ್ಯಡ್ ಮಾಡಿ. ಸೊ ವಿ ಹ್ಯಾವ್ ಟು ಆ್ಯಡ್ 17 + 2 ಇದೆ ಅಲ್ವಾ, ಹಾಗಾಗಿ 17 + 2 ಮಾಡಬೇಕು, ಅಥವಾ 12 + 7 ಎನಿ ಒನ್, ಐದರ್ ಈಗ ದಿಸ್ ಆರ್ ದಿಸ್. 12 + 7 ಆದರೂ ಮಾಡಿ, 17 + 2 ಆದರೂ ಮಾಡಿ. ಎಷ್ಟು ಬರುತ್ತೆ, 19. ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡಬೇಕು, 19 ಬರುತ್ತೆ. ಎಷ್ಟು ಬರುತ್ತೆ, 19 ಬರುತ್ತೆ. ಕ್ಲಿಯರ್. ನೆಕ್ಸ್ಟ್ 7 ನೆಕ್ಸ್ಟ್ ಏನು ಮಾಡಬೇಕು, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 7 2 = 14. ಇಲ್ಲಿ ನಮಗೆ ಅಗೇನ್ ಈ ಸ್ಥಾನದಲ್ಲಿ ಒಂದೇ ಬರಬೇಕು, ನಮಗೆ ಇಲ್ಲಿ 2 ಇದ್ದಾವೆ, ಹಾಗಾಗಿ ನಾವೇನು ಮಾಡ್ತೀವಿ, 4 ಒಂದೇ ಇಳಿಸ್ಕೊತೀವಿ. ಇಲ್ಲಿ ಈ ಒಂದನ್ನ ಈ ಕಡೆ ಕಳಿಸ್ತೀವಿ. 9 + 1 = 10, 1 ಕ್ಯಾರಿ 2. ಎಷ್ಟಾಯಿತು, 214 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ. ನೆಕ್ಸ್ಟ್ ಇವಾಗ 14 ಇದೆ, 10ಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ ಹೇಳ್ತೀವಿ. ಈಗ ನಾವು 10ಕ್ಕಿಂತ 4 ಜಾಸ್ತಿ ಇದೆ, ರೈಟ್ ಅಲ್ವಾ. 10 + 4 = 14. ಇಲ್ಲಿ 5 ಜಾಸ್ತಿ ಇದೆ. ನೀವು ಇವೆರಡು ಆದರೂ ಮಲ್ಟಿಪ್ಲೈ ಮಾಡ್ಬೋದು, ಆ್ಯಡ್ ಮಾಡಬೇಕು, ಅಥವಾ ಇವೆರಡಾದರೂ ಆ್ಯಡ್ ಮಾಡಬೇಕು. 15 + 4 ಅಥವಾ 14 + 5 ಎರಡೂ ಮಾಡಿದ್ರೂ ಕೂಡ ನಮ್ಗೆ ಎಷ್ಟು ಬರುತ್ತೆ, 19 ಬರುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 5 4 20. ಸೊ ಇಲ್ಲಿ ನಮಗೆ 0, 9 + 2 ಅಗೇನ್ ಎಷ್ಟಾಗುತ್ತೆ, 11, 1 ಕ್ಯಾರಿ ಆಗುತ್ತೆ. ಇಲ್ಲಿ 1 + 1 = 2. ಎಷ್ಟಾಯಿತು, 210. ಓಕೆ, ನೆಕ್ಸ್ಟ್ ಇದನ್ನ ಹೇಗೆ ಮಾಡ್ತೀವ, ವೆರಿ ಸಿಂಪಲ್. 9 ಜಾಸ್ತಿ ಇದೆ, ಇಲ್ಲಿ 5 ಜಾಸ್ತಿ ಇದೆ. 19ಕ್ಕೆ 5 ಸೇರಿಸ್ರಿ ಅಥವಾ 15ಕ್ಕೆ 9 ಸೇರಿಸ್ರಿ, 24 ಆಗುತ್ತೆ. 9 5 45. ಸೊ 5, ಈ 4 ಈ ಕಡೆ ಬರುತ್ತೆ, 4 + 4 = 8, 2. ಕ್ಲಿಯರ್. ಇಲ್ಲಿ 8 ಜಾಸ್ತಿ ಇದೆ, ಇಲ್ಲಿ 9 ಜಾಸ್ತಿ ಇರುತ್ತೆ. ಸೊ ಯಾವ ಕಡೆಯಿಂದನೂ ನೀವು ಆ್ಯಡ್ ಮಾಡಿದ್ರೂ ಕೂಡ ಐದರ್ ದಿಸ್ ವೇ ಆರ್ ದಿಸ್ ವೇ ಯು ವಿಲ್ ಗೆಟ್ 27. 8 9 72. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ, 2 4 3. ಯಾಕಂದರೆ ಇಲ್ಲಿ 7 ಇದೆ, 7 + 7 14 ಆಗುತ್ತೆ. 1 ಕ್ಯಾರಿ ಹಾಕ್ಕೊತೀವಿ. ಸೊ 2 + 1 = 3. ಕ್ಲಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಈ ಬೇಸ್ 10ನ ಇನ್ನೊಂದು ಆಪ್ಷನ್ ಇದೆ, ಏನು, ಟೀನ್ಸ್ ಇಂಟು ಟೀನ್ಸ್ ಅಂತ ಹೇಳಿ ಮಾಡ್ತೀವಿ. ಸೊ ಟೀನ್ಸ್ ಇಂಟು ಟೀನ್ಸ್ ಇದ್ದರೆ ಹೇಗೆ ಮಾಡ್ತೀವಿ ನಾವು, ಅಪ್ ಟು 11ಇಂದ 19ವರೆಗೆ. ಓಕೆ, ಇಲ್ಲಿ ಏನು ಮಾಡಬೇಕಂದ್ರೆ ಯು ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ಎ, ದಿಸ್ ಈಸ್ ಬಿ. ಇಲ್ಲಿ ನೀವು ಐದರ್ ಯು ಕನ್ಸಿಡರ್ ಎ ಆರ್ ಯು ಕನ್ಸಿಡರ್ ಬಿ. ಏನು ಮಾಡಬೇಕಂದ್ರೆ ನೀವು ಸಪೋಸ್ ಎ ಕನ್ಸಿಡರ್ ಮಾಡಿದ್ರೆ ಬಂದಿರತಕ್ಕಂಥ 14ನ ಬಿನ ಬಿಡಿ ಸ್ಥಾನಕ್ಕೆ ಆ್ಯಡ್ ಮಾಡಬೇಕು. ಐದರ್ 14 ಅಂದರೆ ಇಲ್ಲಿ ಎ ಕನ್ಸಿಡರ್ ಮಾಡಿದ್ರೆ 14 + ಬಿನ ಬಿಡಿ ಸ್ಥಾನ ಎಷ್ಟಿದೆ, 2. ನೀವೇನಾದರೂ ಬಿನ ಕನ್ಸಿಡರ್ ಮಾಡಿದ್ರೆ 12, ಎನ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ, 4. ಐದರ್ ಯು ಹ್ಯಾವ್ ಟು ಟೇಕ್ ಮೇಲೆದಾದ್ರೂ ತೊಗೊಳ್ಳಿ ಅಥವಾ ಕೆಳಗಾದ್ರೂ ತೊಗೊಳ್ಳಿ, ಸೇಮ್ ಬರುತ್ತೆ. 14 + 2 = 16 ಅಥವಾ 12 + 4 = 16. ಇಲ್ಲಿ 4 2 ಎಷ್ಟು, 8. ಸರ್ ಇಲ್ಲಿ ಯಾಕೆ ನಾವು ಲೈನ್ ಹಾಕಿಲ್ಲ ಈ ಥರ ಅಂತಂದರೆ,
ಬಿಕಾಸ್ ಇಲ್ಲಿ ನಮಗೆ ಬಿಡಿ ಸ್ಥಾನಗಳನ್ನ ಎರಡೂ ಮಲ್ಟಿಪ್ಲೈ ಮಾಡಿದಾಗೆ ಸಿಂಗಲ್ ಡಿಜಿಟ್ ಬಂದಿದೆ, 8 ಮಾತ್ರ ಬಂದಿದೆ. ಹಾಗಾಗಿ ನಮಗೆ ಲೈನ್ ಹಾಕೋ ನೆಸೆಸಿಟಿ ಬಂದಿಲ್ಲ. ಇಲ್ಲಿ ಏನು ಅಗೇನ್ ಇದು ಕೂಡ ವಿತಿನ್ 19 ಇದೆ. ಸೊ ಟೀನ್ಸ್ ಇಂಟು ಟೀನ್ಸ್, 17ಕ್ಕೆ 6 ಆದರೂ ಸೇರಿಸ್ರಿ ಅಥವಾ 16ಕ್ಕೆ 7 ಆದರೂ ಸೇರಿಸ್ರಿ. ಸೊ ಇವಾಗ 16ಕ್ಕೆ 7 ಸೇರಿಸಿದ್ರೆ ಎಷ್ಟು ಬರುತ್ತೆ? 23. ಇಲ್ಲಿ ನಾವು ಲೈನ್ ಹಾಕ್ಕೋಬೇಕಂದ್ರೆ 7 6 ಎಷ್ಟು? 42. ಇದರ ಆನ್ಸರ್ ಎಷ್ಟು ಬರುತ್ತೆ? 2. 4 + 3 is 7. ಇಲ್ಲಾಗೆ ನಾವು 2. ಕ್ಲಿಯರ್? ಇಲ್ಲಿ ನೋಡಿ 19ಕ್ಕೆ 1 ಸೇರಿಸಿದ್ರೆ 20, 9 1 9. ಇಲ್ಲಿ 15ಕ್ಕೆ 2 ಸೇರಿಸಿದ್ರೆ 17, 5 2 10. 2 ಡಿಜಿಟ್ಸ್ ಬಂತು, ಹಾಗಾಗಿ ಲೈನ್ ಹಾಕ್ಕೊಂಡ್ವಿ. ಸೊ ಇದು ಎಷ್ಟಾಗುತ್ತೆ ಆನ್ಸರು? 180. ಫ್ರೆಂಡ್ಸ್ ಕ್ಲಿಯರ್ ಅಲ್ವಾ? ಓಕೆ, ನೆಕ್ಸ್ಟು ಸರ್ 3 ಡಿಜಿಟ್ಸ್ ಆ್ಯಂಡ್ 3 ಡಿಜಿಟ್ಸ್ ಇದ್ದರೆ ಯಾವ ಥರ ಮಾಡಬೇಕು ಅಂಥೇಳಿ, ಅದಕ್ಕೆ ನಾನು ನಿಮಗೆ ಇಲ್ಲಿ ಸೈಡಲ್ಲಿ ಬರೆದಿದ್ದೀನಿ ಬಾಕ್ಸಲ್ಲಿ ನೋಟ್ ಅಂತ ಅಂದ್ಬಿಟ್ಟು ನೀವು ಈ ಸ್ಟೆಪ್ನ ಫಾಲೋ ಮಾಡಬೇಕು. ಈ ಸ್ಟೆಪ್ನ ಫಾಲೋ ಮಾಡಬೇಕಂದ್ರೆ ನೀವು ಐ ಕ್ಯಾನ್ ಗೋ ವಿತ್ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್, ನೀವು ಯಾವ ಥರದಿಂದಲೂ ಮಾಡ್ಕೊಂಡು ಹೋಗ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಲೆಫ್ಟ್ ಸೈಡಿಂದ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ ರೈಟ್ ಸೈಡಿಂದ ಆಗಲಿ ಮಾಡಿ. ಓಕೆ, ನಿಮ್ಮ ಕನ್ವೀನಿಯೆಂಟ್ ವೇಯಲ್ಲಿ ಯಾವ ಥರ ಆದರೂ ಮಾಡ್ಬೋದು. ಫಸ್ಟ್ ಏನು ಮಾಡಬೇಕು? 6 3 18, 2 ಡಿಜಿಟ್ಸ್ ಬಂದಿದೆ. ಓಕೆ, ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು? 6 2 12. ನೆಕ್ಸ್ಟು 5 × 3. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀವಿ ನಾವೀಗ? ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಸೊ 6 7 12, 5 3 15, 28 ಬಂತು. ಎಷ್ಟು ಬಂತು? 28. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಈ ಟೋಟಲ್ 3 ಡಿಜಿಟ್ಸ್ ತೊಗೋಬೇಕು. 1 ಇಂದ 6ಗೆ, 4 ಇಂದ 3ಗೆ. ಇಲ್ಲಿ ಹಾಕಿದ್ದೀನಲ್ವ ಈ ಥರ 1 to 6, 1 to 6, 4 3, ಅಗೇನ್ ಮತ್ತೆ 2 5ನ ಮಲ್ಟಿಪ್ಲೈ ಮಾಡ್ತೀನಿ. ಅಂದರೆ 1 2 3 ಇದೆ ಅಲ್ವಾ, ಇಲ್ಲಿ ಕೆಳಗಡೆ ಎಷ್ಟಿದೆ? 4 5 6 ಇದೆ. ಇಲ್ಲಿ ಇವೆರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಅಗೇನ್ ಮತ್ತು ಇವೆರಡು ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಬೇಕು, ಎಲ್ಲವನ್ನ ಆ್ಯಡ್ ಮಾಡಬೇಕು. 6 1 6, 4 3 12, 5 2 10. ಸೊ ಇದನ್ನ ಟೋಟಲ್ ಕೂಡಿಸಿದ್ರೆ ಎಷ್ಟು ಬರುತ್ತೆ? 28. ನೆಕ್ಸ್ಟ್ ಅಗೇನ್ ಫಸ್ಟ್ಗೆ ಈ 2 ಡಿಜಿಟ್ಸ್ ತೊಗೊಂಡು ಮಾಡಿದ್ವಲ್ಲ, ಇವಾಗ ಈ 2 ಡಿಜಿಟ್ಸ್ ತೊಗೊಂಡು ಮಾಡಬೇಕು. 5 1 5 ಪ್ಲಸ್ 4 2 8, 8 5 ಎಷ್ಟಾಗುತ್ತೆ? 13. ನೆಕ್ಸ್ಟ್ 4 1 4. ಇವಾಗ ಫ್ರೆಂಡ್ಸ್ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ? 8 ಹೀಗೆ ಬರ್ಕೊತೀವಿ, 1ಅನ್ನು ಈ ಕಡೆ ಕಳಿಸ್ತೀವಿ. 8 + 1 is 9. ಸೊ 2 ಇಲ್ಲಿದೆ, 2 ಈ ಕಡೆ ಹೋಗುತ್ತೆ, 5 ಆಗುತ್ತೆ. ಅಗೇನ್ ಇಲ್ಲಿ 1 ಇದೆ, 1 ಈ ಕಡೆ ಹೋಗುತ್ತೆ, 5 ಆಗುತ್ತೆ. ಇದರ ಆನ್ಸರ್ ಎಷ್ಟು ಬರುತ್ತೆ? 5 5 9 8. ಸೊ ಇಲ್ಲಿ ಮಾಡಿ 9 8 72, ಇಲ್ಲಿ 5 9 45, 8 6 48. ಜಸ್ಟ್ ಆ್ಯಡ್ ಮಾಡೋದು. 45 ಪ್ಲಸ್ 48, 8 5 13, 93. ಎಷ್ಟು ಬಂತು ಇಲ್ಲಿ? 93. ಹಾಗೆ ಇಲ್ಲೇನು ಮಾಡಬೇಕು? 3 ಡಿಜಿಟ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ. 9 4 36, ಸೊ 9 4 36, 2 8 16. ಹಾಗೆ ನೆಕ್ಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡ್ತೀವಿ. 5 6 30. ಈ ಮೂರನ್ನು ಆ್ಯಡ್ ಮಾಡಿ 12 ಆಯಿತು. ಇಲ್ಲಿ 6 + 6, ಇಲ್ಲಿ 3 + 4 5 8. ಎಷ್ಟಾಯಿತು? 82. ನೆಕ್ಸ್ಟ್ ಏನು ಮಾಡಬೇಕು? ಇವೆರಡು ಡಿಜಿಟ್ಸ್ ಮಲ್ಟಿಪ್ಲೈ ಮಾಡ್ತೀವಿ. 6 4 24, 5 2 10. ಟೋಟಲ್ ಎಷ್ಟಾಯಿತು? 34 ಆಯಿತು. ನೆಕ್ಸ್ಟ್ 4 2 8. ಫ್ರೆಂಡ್ಸ್ ವ್ಯಾಲ್ಯೂನ ನಾನು ಜಾಸ್ತಿ ತೊಗೊಂಡಿದ್ದೀನಿ, ಅಂದರೆ ಹೈಯರ್ ವ್ಯಾಲ್ಯೂಸ್ ತೊಗೊಂಡಿದ್ದೀವಿ. ಹಾಗಾಗಿ ವ್ಯಾಲ್ಯೂಸು ಸ್ವಲ್ಪ ದೊಡ್ಡದು ಬರ್ತಾ ಇರ್ಬೋದು, ಬಟ್ ಪ್ರೊಸೀಜರ್ ಮಾತ್ರ ಸೇಮ್. ಓಕೆ, ಇದನ್ನ ನಾವಿನ್ನೂ ಫಾಸ್ಟಾಗಿ ಮಾಡ್ಬೋದು. ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಡೋಂಟ್ ಗೆಟ್ ಬೋರ್ಡ್. ಓಕೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 2 ಬರುತ್ತೆ, 7 ಈ ಕಡೆ ಹೋಗುತ್ತೆ, 7 + 3 is 10. 1 ಕ್ಯಾರಿ ಆಗುತ್ತೆ, ಬಟ್ ಇದು ಈ ಪ್ಲೇಸಲ್ಲಿ ಇರೋಂಗಿಲ್ಲ. ಈ 10 ಈ ಕಡೆ ಹೋದರೆ ಎಷ್ಟಾಗುತ್ತೆ? ಅಗೇನ್ 12 ಆಗುತ್ತೆ. 2 ಮಾತ್ರ ಇಲ್ಲಿರುತ್ತೆ,
ಈ 9 ಅಗೇನ್ ಈ ಕಡೆ ಹೋಗುತ್ತೆ 13. ಓಕೆ ಫೈನ್. ಇಲ್ಲಿ 4 ಉಳಿತು, 4 ಲಾಸ್ಟ್ ಹೋಗುತ್ತೆ, ಅದೆಷ್ಟಾಗುತ್ತೆ 4 + 8 ಈಸ್ 4 + 8 ಎಷ್ಟು 12. ಸೊ ಇಲ್ಲಿ ನಾವು 12 ಅಂತ ಬರ್ಕೊತೀವಿ. ದಿಸ್ ಆನ್ಸರ್ 4 5 8 ಇಂಟು 2 6 9 ಮಾಡಿದ್ರೆ ಎಷ್ಟಾಗಿ ಬರುತ್ತೆ ಆನ್ಸರು 1,23,202 ಬರುತ್ತೆ. ಫ್ರೆಂಡ್ಸ್ ಕ್ಲಿಯರ್? ಓಕೆ. ನೆಕ್ಸ್ಟ್ ದಿಸ್ ಈಸ್ ಫಾರ್ ಯುವರ್ ಹೋಮ್ವರ್ಕ್. ನೀವು ಇದು ಮಾಡಿ ನನಗೆ ಆನ್ಸರ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಯಾರಿಗಾದ್ರೂ ಅರ್ಥ ಆಗಲಿಲ್ಲ ಅಂತಂದರೆ ವಿಡಿಯೋನ ಇನ್ನೊಮ್ಮೆ ನೋಡಿ, ಆಗಲೂ ಅರ್ಥ ಆಗಲಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಾನು ನಿಮ್ಗೆ ಬೇಕಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ನೆಕ್ಸ್ಟ್ ಇವಾಗ 3 ಡಿಜಿಟ್ಸ್ ಇಂಟು 2 ಡಿಜಿಟ್ಸ್ ಕೊಟ್ಟಿದ್ರಪ್ಪ. ಈಗ ಸಪೋಸ್ 457 ಇಂಟು 22, 145 ಇಂಟು 14 ಈ ಥರ ಕೊಟ್ಟಿದ್ರೆ ಹೇಗೆ ಸರ್ ಮಾಡಬೇಕು? ಯಾಕಂದರೆ 2 ಡಿಜಿಟ್ಸ್ ಬೈ 2 ಡಿಜಿಟ್ಸ್ ಮಾಡಿದ್ದೀವಿ, 3 ಡಿಜಿಟ್ಸ್ ಬೈ 3 ಡಿಜಿಟ್ಸ್ ಮಾಡಿದ್ದೀವಿ. ಬಟ್ 3 ಡಿಜಿಟ್ಸ್ ಮತ್ತು 2 ಡಿಜಿಟ್ಸ್ ಕೊಟ್ಟರೆ ಹೇಗೆ ಸರ್ ಮಾಡಬೇಕು ಅಂತಕ್ಕಂಥ ಡೌಟ್ ಬರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡಬೇಕಂದ್ರೆ 457 ಏನಿದೆಯಲ್ಲ ಅದನ್ನು 22ರಲ್ಲೇ ಗುಣಿಸ್ಬೇಕು ಅಂತ ಹೇಳ್ತಿದ್ದಾರೆ, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಒಂದು ಟ್ರಿಕ್ ಬರೆದಿದ್ದೀನಿ, ಇಲ್ಲಿ ಒಂದು ಪ್ರೊಸೀಜರ್ ಬರೆದಿದ್ದೀನಿ. ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ 4 5 7 ಇಲ್ಲಿ ಏನು ಮಾಡಬೇಕು 22ನ ಇಲ್ಲಿ ಬಿಡಿ ಸ್ಥಾನದಿಂದ ಬರ್ಕೋಬೇಕು. ಆಮೇಲೆ ಇಲ್ಲಿಂದ ರೈಟ್ ಸೈಡಿಂದ 22 ಬರ್ಕೋಬೇಕು ಫ್ರೆಂಡ್ಸ್. ಅಗೇನ್ ಸೇಮ್ ಪ್ರೊಸೀಜರ್ ಸೇಮ್ ಫ್ರೆಂಡ್ಸ್. 2 ಡಿಜಿಟ್ಸ್ ಮಾಡಿದ್ವಲ್ಲ ಆ ಥರ ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ಲಾಸ್ಟಿಗೆ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಫ್ರೆಂಡ್ಸ್ ಕ್ಲಿಯರ್? ನೋಡೋಣ ಈಗಾಗಿದ್ರೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಏನು ಮಾಡ್ತೀವಿ 4 ಇಂಟು 2ನ ಮಲ್ಟಿಪ್ಲೈ ಮಾಡಬೇಕು. 4 2 ಜ 8, ಇಲ್ಲಿ 4 2 8 ಪ್ಲಸ್ 5 2 ಎಷ್ಟು 10. ಸೊ 4 2 ಜ 8, 5 2 ಜ 10, ಟೋಟಲ್ ಎಷ್ಟಾಯಿತು 8 + 10 18 ಆಯಿತು. ನೆಕ್ಸ್ಟ್ 7 2 14, 5 2 10, 14 ಪ್ಲಸ್ 10 ಎಷ್ಟು 24. ರೈಟ್ ಫ್ರೆಂಡ್ಸ್? ಲಾಸ್ಟಿಗೆ 7 2 ಜ 14 ಎಷ್ಟು 14. ಅಗೇನ್ ಇವಾಗ ನೀವು ಇದನ್ನು ಆ್ಯಡ್ ಮಾಡಿದಷ್ಟು ಬರುತ್ತೆ. ಬಿಡಿ ಸ್ಥಾನದಲ್ಲಿ 4 ಇದೆ, 4 + 1 is 5. ನೆಕ್ಸ್ಟ್ 2 ಈ ಕಡೆ ಹೋಗುತ್ತೆ, 8 + 2 is 10. ಇಲ್ಲಿ ಒಂದು ಕ್ಯಾರಿ ಆಯಿತು, ಇಲ್ಲಿ 2 ಆಯಿತು, 2 ಈ ಕಡೆ ಹೋದರೆ 8 + 2 is ಅಗೇನ್ 10. ಸೊ ಆನ್ಸರ್ ನಮಗೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 10054. ಫ್ರೆಂಡ್ಸ್ ಕ್ಲಿಯರ್ ಅಲ್ವಾ? ಓಕೆ. ಸೊ ಇನ್ನೊಂದು 145 ಇಂಟು 14 ಬಂದರೆ ಹೇಗೆ ಅಂಥೇಳಿ ಮಾಡಿ ನೋಡೋಣ. ಇಲ್ಲಿ ಹಾಗೆ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ಕೋಬೇಕು 145ನ ಬರ್ಕೋಬೇಕು. 14 ಅಂತಕ್ಕಂಥದ್ದನ್ನ ಬಿಡಿ ಸ್ಥಾನದಲ್ಲಿಂದ ಬರಿಬೇಕು, ಮೇಲ್ಗಡೆ ಕೆಳಗಡೆ 100ರ ಸ್ಥಾನದಿಂದ ಬರಿಬೇಕು. ಬರೆಯೋದು ಹೇಗೆ ಅಂತ ಗೊತ್ತಾಯ್ತಲ್ವ? ಇವಾಗ 145 ಬರ್ಕೋಬೇಕು, ಮೇಲೆ 14, ಕೆಳಗಡೆ ಕೂಡ 14 ಬರ್ಕೋಬೇಕು. ಅಗೇನ್ ಸೇಮ್ ಸಿಂಪಲ್. ನಿಮಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇವೆರಡು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ. ನೆಕ್ಸ್ಟು ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಫ್ರೆಂಡ್ಸ್ ಅರ್ಥ ಆಗ್ತಿದೆ ಅಲ್ವಾ? ಓಕೆ, ನೋ ಡೌಟ್ಸ್. ಫಸ್ಟ್ ಸ್ಟೆಪ್ಪಲ್ಲಿ 1 ಇಂಟು 1 1, ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4 1 4, 4 1 4, 4ಕ್ಕೆ 4 ಸೇರಿಸಿದರೆ 8. ಇಲ್ಲಿ 5 1 5, 4 4 16, 5 + 16 21. ಇಲ್ಲಿ 5 4 20, 5 4 20. ಅಗೇನ್ ನಮಗೆ ಫಸ್ಟ್ ಪ್ಲೇಸಲ್ಲಿ 0 ಬಂತು, 2 ಈ ಕಡೆ ಹೋಗುತ್ತೆ, 2 + 1 is 3, 2 ಅಗೇನ್ ಈ ಕಡೆ ಹೋಗುತ್ತೆ, 8 + 2 is 10, 0 ಇಲ್ಲಿ ಬರುತ್ತೆ, 1 ಕ್ಯಾರಿ ಇಲ್ಲಾಗುತ್ತೆ, 1 + 1 is 2. ಸೊ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ 2030. ಕ್ಲಿಯರ್ ಫ್ರೆಂಡ್ಸ್? ಅರ್ಥ ಆಗದಿದ್ದರೆ ಪದೇ ಪದೇ ಹೇಳ್ತಿದ್ದೀನಿ, ವೀಡಿಯೋನ ಸ್ವಲ್ಪ ಹಿಂದೆ ಹೋಗ್ಬಿಟ್ಟು
ಪಾಸ್ ಮಾಡಿ ಮತ್ತು ಕಂಟಿನ್ಯೂ ಮಾಡಿ. ಓಕೆ, ನೆಕ್ಸ್ಟ್ ಇವೆರಡು ನಿಮಗೆ ಹೋಮ್ವರ್ಕ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಮಾಡಿ ತಿಳಿಸಿ. ನೆಕ್ಸ್ಟ್ ಸ್ಪೆಷಲ್ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಅಂತ ಹೇಳಿದೆ ನಾನು ನಿಮಗೆ. ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ದೀವಿ ನಾವು. ಲೈಕ್ ಎನಿ ಡಿಜಿಟ್ಸ್ ಇಂಟು 1 1 3 1 4 1 5 1 ಈ ಥರ ಎಷ್ಟೇ ಒನ್ಸ್ ಕೊಟ್ಟರು ಕೂಡ ಫಾಸ್ಟಾಗಿ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ 2 ಡಿಜಿಟ್ಸ್ ಇದೆ. ಓಕೆ, ನಮಗೆ ಡೈರೆಕ್ಟಾಗಿ ಮಾಡಿಬಿಡ್ತೀವಿ. ಸರ್ 11 5 55, 11 1 11 ಪ್ಲಸ್ 5 ಈಸ್ 16. ಸರ್ ಈ ಥರ ಮಾಡಿದ್ರು ಕೂಡ ನಮ್ಗೆ ಆನ್ಸರ್ ಬಂದುಬಿಡುತ್ತೆ. ಎಷ್ಟು ಬರುತ್ತೆ? 165 ಬರುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡಿ. ಓಕೆ, ಇದನ್ನು ಮಾಡಿದ್ರೆ ಎಷ್ಟಾಗುತ್ತೆ? 11 5 55, 11 4 44 ಪ್ಲಸ್ 5 49. ಓಕೆ ಸರ್, ಇಲ್ಲಿ ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ 11 ಇಂಟು 6 66, 6 ಕ್ಯಾರಿ, 11 5 55, 55 ಪ್ಲಸ್ 6 ಈಸ್ 61, 11 4 44, 44 ಪ್ಲಸ್ 6 ಈಸ್ 50, 11 1 11 ಪ್ಲಸ್ 5 ಈಸ್ 16. ಈ ಥರ ಮಾಡ್ತೀವಿ ಯೂಶ್ವಲಿ, ರೈಟ್? ಇದಕ್ಕೆ ಇನ್ನೊಂದು ಪ್ರೊಸೀಜರ್ ಕೂಡ ಇದೆ. ಏನಪ್ಪ ಅಂತಂದರೆ ಇಲ್ಲಿ ಫಸ್ಟು ಎಷ್ಟು ಸಂಖ್ಯೆಗಳಿಂದ ಮಲ್ಟಿಪ್ಲೈ ಮಾಡಿದ್ದಾರೆ? 2 1s ಇದ್ದಾವೆ, ರೈಟ್? 2 1s ಇದ್ದಾವೆ. ಸೊ ಅವಾಗ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಮಲ್ಟಿಪ್ಲೇಷನ್ಕಿನ್ನ ಅಡಿಷನ್ ನಮಗೆ ಸಿಂಪಲ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು? 2 ಡಿಜಿಟ್ಸ್ನ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ 2 ಡಿಜಿಟ್ಸ್ನ ಹೆಂಗೆ ಆ್ಯಡ್ ಮಾಡ್ತೀವಿ? ಯಾವ ಥರ ಮಾಡೋದು ಇದನ್ನ ಅಂತಂದರೆ, ಫ್ರೆಂಡ್ಸ್ ಗೊತ್ತಾಯ್ತಲ್ಲ, ನೀವು ಯೂಶ್ವಲಿ ನಾರ್ಮಲ್ ಮೆಥಡಲ್ಲಿ ಹೆಂಗೆ ಮಾಡ್ತೀರಾ? 11 6 ಸರ್ 66, 5 ಉಳಿತು, 11 6 11 5 55 ಪ್ಲಸ್ 6 61 ಆಗುತ್ತೆ ಸರ್. 11 4 44, 11 4 44 ಪ್ಲಸ್ 6 ಎಷ್ಟಾಗುತ್ತೆ? 50 ಆಗುತ್ತೆ. 11 4 44 ಪ್ಲಸ್ 6 50 ಆಗುತ್ತೆ. 11 1 11 ಪ್ಲಸ್ 4 15 ಆಯಿತು. ಸೊ ನಮ್ಗೆ ಈ ಥರ ಆನ್ಸರ್ ಬಂತು. ನಾವು ಏನು ಮೆಥಡ್ ಯೂಸ್ ಮಾಡ್ತಿದ್ದೀವಿ ಇಲ್ಲಿ ಅಂತಂದರೆ, ಏನು ಶಾರ್ಟ್ಕಟ್ ಮೆಥಡ್ ಮಾಡ್ಬೋದು ಸರ್ ಅಂತಂದರೆ, 2 ಡಿಜಿಟ್ಸ್ ಏನಿದಾವಲ್ಲ, ಇಲ್ಲಿ 2 ಡಿಜಿಟ್ಸ್ ಇದ್ದಾವೆ ಅಂದರೆ ಫಸ್ಟಿಗೆ 1 ಹಾಗೆ ಬರ್ಕೊಳ್ಳಿ. ಫಾರ್ ಎವ್ರಿ 2 ಡಿಜಿಟ್ಸ್ ಆ್ಯಡ್ ಮಾಡಬೇಕು. ಫಸ್ಟ್ ಇವೆರಡನ್ನು ಆ್ಯಡ್ ಮಾಡಿ, ನೆಕ್ಸ್ಟ್ ಸಂಖ್ಯೆ ಬಿಟ್ಬಿಡಿ, ನೆಕ್ಸ್ಟ್ ಇವೆರಡನ್ನು ಆ್ಯಡ್ ಮಾಡಿ, ನೆಕ್ಸ್ಟ್ ಸಂಖ್ಯೆ 4ನ ಬಿಟ್ಬಿಡಿ, ಆಮೇಲೆ ಇವೆರಡನ್ನು ಆ್ಯಡ್ ಮಾಡ್ತಾ ಹೋಗಿ ಲಾಸ್ಟ್ ಒಂದೇ ಉಳಿತೆ ಆ 1ನ ಹಾಗೆ ಬರ್ಕೊಳ್ಳಿ. ಸರ್ ಅರ್ಥ ಆಗಲಿಲ್ಲ. ಫಾರ್ ಎಕ್ಸಾಂಪಲ್ ಫಸ್ಟ್ 1 ಹಾಗೆ ಬರ್ಕೊಂಡ್ರಲ್ಲ, ಫಸ್ಟ್ ನೆಕ್ಸ್ಟ್ ಇವೆರಡನ್ನು ಆ್ಯಡ್ ಮಾಡಿ. 4 ಪ್ಲಸ್ 1 ಎಷ್ಟಾಯಿತು? 5, ರೈಟ್? ಗೆಟಿಂಗ್ ಕನ್ಫ್ಯೂಸ್? ಫ್ರೆಂಡ್ಸ್ ನೋಡಿ, ಇವಾಗ ನಾವು ಡೈರೆಕ್ಟಾಗಿ 11ಇಂದ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂತು ನಮಗೆ? 16016 ಬಂತು. ಈಗ ನಾವೇನು ಮಾಡ್ತೀವಿ? ಜಸ್ಟ್ ಆ್ಯಡ್ ಮಾಡ್ತಾ ಹೋದರೂ ಕೂಡ ಇದು ಬರುತ್ತೆ. ಹೆಂಗೆ ಅಂದರೆ ಫಸ್ಟ್ ಡಿಜಿಟ್ ಬರ್ಕೋಬೇಕು 4, ಆಮೇಲೆ ಇಲ್ಲಿ ಎಷ್ಟು ಒನ್ಸ್ ಇದೆ? 2 1 ಇದ್ದಾವೆ ತಾನೇ? ಟೋಟಲ್ 2 1s ಇದ್ದಾವೆ. ಅಂದರೆ 2 ಡಿಜಿಟ್ಸ್ನ ನಾವು ಆ್ಯಡ್ ಮಾಡಬೇಕು. ಎವ್ರಿ ಸೆಕೆಂಡ್ 2 ಡಿಜಿಟ್ಸ್ ಮಾಡಿದಾಗೆ ಪ್ರೀವಿಯಸ್ ಡಿಜಿಟ್ಸ್ನ ಬಿಟ್ಬಿಡ್ಬೇಕು. ಅಂದರೆ ಈಗ 1 ಬರ್ಕೊಂಡಿವಿ. ನೆಕ್ಸ್ಟು 1 ಪ್ಲಸ್ 4 ಎಷ್ಟಾಯಿತು? 5, ರೈಟ್? ನೆಕ್ಸ್ಟ್ ಅಗೇನ್ ಈಗ 1 ಬಿಟ್ಬಿಡಿ, 4 ಪ್ಲಸ್ 5 ಮಾಡಿ. 4 ಪ್ಲಸ್ 5 ಎಷ್ಟಾಗುತ್ತೆ? 9. ಈಗ ಅಗೇನ್ 4 ಬಿಟ್ಬಿಡಿ, ಇಲ್ಲಿ 5 ಪ್ಲಸ್ 6 ಮಾಡಿ. ಎಷ್ಟು ಬರುತ್ತೆ? 11. ಲಾಸ್ಟಿಗೆ 1 ಡಿಜಿಟ್ ಉಳಿತು, ಇದನ್ನಾಗೆ ಬರ್ಕೊಳ್ಳಿ. ಸೊ ಇದರಷ್ಟು ಆನ್ಸರ್ ಎಷ್ಟು ಬರುತ್ತೆ? 6. 1 ಬರ್ಕೊತೀವಿ, ಈ 1 ಈ ಕಡೆ ಕಳಿಸ್ತೀವಿ. 9 ಪ್ಲಸ್ 1 10 ಆಗುತ್ತೆ. 5 ಪ್ಲಸ್ 1 6 1. ಫ್ರೆಂಡ್ಸ್ ಕ್ಲಿಯರ್ ಇವಾಗ? ಅಂದರೆ ನಾವು ಜಸ್ಟ್ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗಲಿಲ್ಲ ಅಂದರೆ ನೋಡಿ, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ ನಾನು ನಿಮಗೆ. ಫಸ್ಟ್ ಏನು ಮಾಡಬೇಕು? 5 ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಇವೆರಡು ಡಿಜಿಟ್ಸ್ನ ಆ್ಯಡ್ ಮಾಡಬೇಕು. 5 ಪ್ಲಸ್ 6 11. ನೆಕ್ಸ್ಟ್ 7 ಪ್ಲಸ್ 6 ಮಾಡಬೇಕು. ಎಷ್ಟಾಗುತ್ತೆ? 13. ನೆಕ್ಸ್ಟ್ 6 ಬಿಡಬೇಕು. 7 ಪ್ಲಸ್ 2 ಮಾಡಬೇಕು. 9. ನೆಕ್ಸ್ಟು 2 ಹಾಗೆ ಬರ್ಕೋಬೇಕು. ಸೊ 2 ಹಾಗೆ ಬರ್ಕೊತೀವಿ. 9. ಇಲ್ಲಿ 3 ಬರ್ಕೊತೀವಿ. 1ನ ಈ ಕಡೆ ಕಳಿಸ್ತೀವಿ, 2 ಆಗುತ್ತೆ. ಇಲ್ಲಿ 1 ಈ ಕಡೆ ಕಳಿಸ್ತೀವಿ, 6 ಆಗುತ್ತೆ. 6 2 3 9 2 ಇಸ್ ದ ರೈಟ್ ಆನ್ಸರ್ ಫಾರ್ 5 6 7 2. ಹಾರ್ಡ್ಲಿ ಇದು ನಮಗೆ 10 ಸೆಕೆಂಡ್ಸ್ಗಿನ್ನ ಇದು ಜಾಸ್ತಿ ಆಗಲ್ಲ. ಕ್ಲಿಯರ್ ಫ್ರೆಂಡ್ಸ್? ಇವಾಗ ನೋಡಿ, 3 ಡಿಜಿಟ್ಸ್ ಇದ್ದರೆ ಅದೇ ಥರ ಹೇಗೆ ಮಾಡಬೇಕು?
ಫಸ್ಟ್ ತೊಗೋಬೇಕು, ಆಮೇಲೆ ಅಪ್ ಟು 3 ಡಿಜಿಟ್ಸ್ವರೆಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ ಫಸ್ಟಿಗೆ 4 ತೊಗೊತೀವಿ, ನೆಕ್ಸ್ಟ್ ಏನು ಮಾಡಬೇಕು 4 + 5 9, ನೆಕ್ಸ್ಟು 4 + 5 + 6 15. ಈ 3 ಡಿಜಿಟ್ಸ್ ಮುಗೀತಲ್ವಾ, ನೆಕ್ಸ್ಟ್ ಡಿಜಿಟ್ಸ್ ಮಾಡೋಕ್ಕೆ ಬರಲ್ಲ. ಅವಾಗೇನಾಯಿತು 3 ಡಿಜಿಟ್ಸ್ ಮಾತ್ರ ಇದ್ದಾವೆ ಇಲ್ಲಿ ಮ್ಯಾಕ್ಸಿಮಮ್. ಅವಾಗ 4ನ ಬಿಟ್ಬಿಡಬೇಕು, 5 6 7 ಮಾಡಬೇಕು. ಏನು ಮಾಡಬೇಕು 5 6 7, 13 + 5 = 18. ಇವಾಗ 5 ಬಿಟ್ಬಿಡಿ, ಇವೆರಡು ಉಳಿತು, 6 + 7 13, ಲಾಸ್ಟ್ಗೆ 7. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ 7 3. 1 ಈ ಕಡೆ ಕ್ಯಾರಿ ಆಗುತ್ತೆ 9, 1 ಈ ಕಡೆ ಕ್ಯಾರಿ ಆಗುತ್ತೆ 6, 9 + 1 = 10, 4 + 1 = 5. ಸಿ ಇಷ್ಟು ದೊಡ್ಡದಾದರೂ ಕೂಡ ನಮಗೆ ವಿತಿನ್ 10 ಸೆಕೆಂಡ್ಸ್ ನಾನು ನಿಮಗೆ ಆನ್ಸರ್ ಬರೋ ಥರ ಹೇಳಿದ್ದೀನಿ. ಕ್ಲಿಯರ್? ಹಾಗೇನು ಇಲ್ಲಿ ನೋಡಿ ಮತ್ತೆ 3 ಡಿಜಿಟ್ಸ್ ಇದೆ. ಓಕೆ, ಇದನ್ನು ನೀವು ಹೋಮ್ವರ್ಕ್ ತೊಗೊಂಡು ರೈಟ್ ಫಾರ್ ಅಸೈನ್ಮೆಂಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ 4 ಡಿಜಿಟ್ಸ್ ಇದ್ದರೆ ಹೇಗೆ ಮಾಡಬೇಕು ಅಂತ ಇಲ್ಲಿ ಕೆಳಗೆ ಇನ್ನೊಂದಿದೆ. 5 ತೊಗೊತೀವಿ, ನೆಕ್ಸ್ಟ್ 5 + 6 11, ನೆಕ್ಸ್ಟ್ 3 ಡಿಜಿಟ್ಸ್ ಬರುತ್ತೆ. 5 + 6 11, 11 + 7 = 18. ಕ್ಲಿಯರ್? ಇಲ್ಲಿ ಮತ್ತೆ ನೆಕ್ಸ್ಟು 4 ಸಂಖ್ಯೆ ತೊಗೋಬೇಕು, 5 + 6 + 7 + 9. ಓಕೆ, ಇಲ್ಲಿ ಯಾಕಂದರೆ 4 ಒನ್ಸ್ ಇದೆಯಲ್ಲ. ಓಕೆ, ಇಲ್ಲಿ 18 ಇಲ್ಲಿವರೆಗೆ ಕೂಡಿಸಿರ್ತೀರಲ್ಲ, ಜಸ್ಟ್ 18ಕ್ಕೆ 9 ಸೇರಿಸ್ರಿ. 18ಕ್ಕೆ 9 ಸೇರಿಸಿದ್ರೆ ಎಷ್ಟಾಗುತ್ತೆ 27. ಸಿ ಎವ್ರಿ ಟೈಮ್ ನೀವು ಓಕೆ 5 + 6 11 ಆಯಿತು, ಅಗೇನ್ 5 + 6 11, 11 + 7 18 ಅಂತ ಮಾಡೋದು ಬೇಕಾಗಿಲ್ಲ. ಅಪ್ ಟು 9 ಡಿಜಿಟ್ಸ್ವರೆಗೂ ಹೋಗ್ಬೇಕಲ್ಲ, ಇದನ್ನ ಆ್ಯಡ್ ಮಾಡ್ತಾ ಬಂದುಬಿಟ್ರೆ ಆಯ್ತು. ಎಷ್ಟು 11, ಓಕೆ 7 ಆ್ಯಡ್ ಮಾಡಿದ್ರೆ 18, ನೆಕ್ಸ್ಟ್ 9 ಆ್ಯಡ್ ಮಾಡಿದ್ರೆ 27. ಅಗೇನ್ ಇಲ್ಲಿ ನೋಡಿ 27, ಇವು 4ನ್ನ ಕೂಡಿಸಿದ್ರೆ 27. ಇದರಲ್ಲಿ ಏನು ಮಾಡಬೇಕು 5ನ ಸ್ಕಿಪ್ ಮಾಡಬೇಕು, 7ನ ಆ್ಯಡ್ ಮಾಡಬೇಕು. ಇಲ್ಲೇ ಡಿಫ್ರೆನ್ಸ್ ತೊಗೊಂಬಿಡಿ. 5 + 5 - 7 ಮಾಡಿದ್ರೆ ಎಷ್ಟಾಗುತ್ತೆ 2, 27ಗೆ 2 ಆ್ಯಡ್ ಮಾಡಿದ್ರೆ 29. ಈ ಥರನ ಮಾಡ್ಬೋದು. ಅಥವಾ 27ನಲ್ಲಿ 5 ತೆಗೆದು ಬಿಡ್ರಿ, ಎಷ್ಟು ಬರುತ್ತೆ ನಿಮಗೆ 22. 22ಗೆ 7 ಆ್ಯಡ್ ಮಾಡಿದ್ರೆ 29 ಬರುತ್ತೆ. ಸೊ ಇಲ್ಲಿವರೆಗೆ ಆಯಿತು. ಹಾಗೆ ನೀವು ಏನು ಮಾಡಬೇಕು 6ಅನ್ನು ಮೈನಸ್ ಮಾಡಬೇಕು, ಬಂದಿರತಕ್ಕಂಥ ಸಂಖ್ಯೆಗೆ 2ಅನ್ನು ಆ್ಯಡ್ ಮಾಡಬೇಕು. ಸೊ 29ನಲ್ಲಿ 6 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 23. 23ಗೆ 2 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 25. ಸೊ ಈ 5ಗೆ ಅಗೇನ್ ನಾವು 5ನ ಆ್ಯಡ್ ಮಾಡಬೇಕು, 7ನ ಸ್ಕಿಪ್ ಮಾಡಬೇಕು. ಸೊ 5 ಆ್ಯಡ್ ಮಾಡಿದ್ರೆ 30 ಆಗುತ್ತೆ. 30ದಲ್ಲಿ 7 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ 30. ಸೊ ರಿಮೈನಿಂಗ್ 7 ಆ್ಯಡ್ ಮಾಡಿದ್ರೆ 7 ಮೈನಸ್ ಮಾಡಿದ್ರೆ 23 ಬರುತ್ತೆ. ಕ್ಲಿಯರ್? ಸೊ ಅಪ್ ಟು 4 ಡಿಜಿಟ್ಸ್ವರೆಗೆ ಆಯಿತು, ರೈಟ್? ಸೊ ನೆಕ್ಸ್ಟ್ ಏನು ಮಾಡಬೇಕು, ಈಗ 4 ಡಿಜಿಟ್ಸ್ ಆಗೋಯಿತು. ನೆಕ್ಸ್ಟ್ ನಮಗೆ 3 ಡಿಜಿಟ್ಸ್ನ ಆ್ಯಡ್ ಮಾಡಬೇಕು. ಸೊ ಅಪ್ ಟು ಎಲ್ಲಿವರೆಗೆ ಮಾಡಿದ್ವಿ, ಇವಾಗ ನಾವು 23ವರೆಗೆ ಬಂದಿದೆ. ನೆಕ್ಸ್ಟ್ ಈ 4 ಡಿಜಿಟ್ಸ್ನ ಆ್ಯಡ್ ಮಾಡಬೇಕು. ಕ್ಲಿಯರ್? ಓಕೆ ಫ್ರೆಂಡ್ಸ್, ಇವಾಗ ನಮಗೆ ಅಪ್ ಟು 5ವರೆಗೂ ಆ್ಯಡ್ ಮಾಡಿದ್ದಾಯಿತು. ಸೊ 4 ಡಿಜಿಟ್ಸ್ ಕಂಪ್ಲೀಟ್ ಆಯಿತು ಸರ್. ಮತ್ತೆ ಏನು ಮಾಡಬೇಕು, ಈಗ 9ವರೆಗೆ ಇದ್ದಾವೆ. 4 ಡಿಜಿಟ್ಸ್ ಆ್ಯಡ್ ಮಾಡಿದ್ದೀವಿ. ಈಗ 9 ಸ್ಕಿಪ್ ಮಾಡಿಬಿಡಿ, ಇವು 3 ಮಾತ್ರ ಆ್ಯಡ್ ಮಾಡಿ. 7 + 2 9, 9 + 5 = 14. ಅಗೇನ್ 7 ಸ್ಕಿಪ್ ಮಾಡಿ, 2 + 5 ಮಾಡಿ 7, ಲಾಸ್ಟ್ ಡಿಜಿಟ್ಸ್ ಹಾಗೆ ಬರ್ಕೊಂಬಿಡಿ. ಓಕೆ, ನೆಕ್ಸ್ಟ್ ವೆರಿ ಸಿಂಪಲ್. ಇವಾಗ ಯೂನಿಟ್ ಡಿಜಿಟ್ ಕಡೆಯಿಂದ ಬರಿತಾ ಹೋಗಿ 5 7 4, ನೆಕ್ಸ್ಟ್ ಇಲ್ಲೇನಾಗುತ್ತೆ 1 ಈ ಕಡೆ ಬರುತ್ತೆ 4. ಅಗೇನ್ ಇಯರ್ 2 will goes this side 7, 9 + 2 ಅಗೇನ್ 11 ಆಗುತ್ತೆ. ಇಲ್ಲಿ 3 ಆಯಿತು, 3 ಈ ಕಡೆ ಹೋದರೆ 7 + 3 10 ಆಗುತ್ತೆ. 1 ಕ್ಯಾರಿ ಆಗುತ್ತೆ. ಈ 3 ಈ ಕಡೆ ಹೋಗುತ್ತೆ, 8 + 3 = 11. ಇಲ್ಲಿ 1 ಬರುತ್ತೆ, 1 + 1 ಈ ಕಡೆ ಹೋಗುತ್ತೆ, 2 + 1 ಎಷ್ಟಾಗುತ್ತೆ ನಮಗೆ 2 + 1 3. ನೆಕ್ಸ್ಟ್ ಈ 1 ಈ ಕಡೆ ಹೋಗುತ್ತೆ, ಆನ್ಸರ್ ಎಷ್ಟು ಬರುತ್ತೆ 6 3 1 0 1 7 4 4 7 5. ಓಕೆ, ನೆಕ್ಸ್ಟ್ ದಿಸ್ ಈಸ್ ಫಾರ್ ಯುವರ್ ಹೋಮ್ವರ್ಕ್. ಓಕೆ, ಇಲ್ಲೇನು ಮಾಡಬೇಕು, ಫಸ್ಟು 5 ಬರ್ಕೋಬೇಕು, ನೆಕ್ಸ್ಟ್ ಇವೆರಡು ಆ್ಯಡ್ ಮಾಡಬೇಕು, ನೆಕ್ಸ್ಟ್ ಇವು 3ಅನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇವು 4ಅನ್ನು ಆ್ಯಡ್ ಮಾಡಬೇಕು. ಸೊ 4 ಒನ್ಸ್ ಇದೆ, ಇಲ್ಲಿ ಬಂದಾಗೆ ಸ್ಟಾಪ್ ಆಗಬೇಕು. ನೆಕ್ಸ್ಟ್ ನೀವೇನು ಮಾಡಬೇಕು 5ಅನ್ನು ಸ್ಕಿಪ್ ಮಾಡಬೇಕು. 7 6 2 1 ಇವು 4ಅನ್ನು ಆ್ಯಡ್ ಮಾಡಬೇಕು. ಹಾಗೆ ನೆಕ್ಸ್ಟ್ 4 ನಂಬರ್ಸ್ನ ಆ್ಯಡ್ ಮಾಡಬೇಕು. ಆವಾಗ ಏನು ಮಾಡಬೇಕು 7ನ ಸ್ಕಿಪ್ ಮಾಡಿ 6 2 1 5 ಮಾಡಬೇಕು. 4 ಡಿಜಿಟ್ಸ್ ಯಾವಾಗ ಕಂಪ್ಲೀಟ್ ಆಯಿತು ಅವಾಗ ನೀವೇನು ಮಾಡಬೇಕು 2 ಇಂದ 2 1 5 ಆ್ಯಡ್ ಮಾಡಬೇಕು. ಹಾಗೆ 1 + 5 ಮಾಡಬೇಕು, ಲಾಸ್ಟಿಗೆ 5 ಬರ್ಕೋಬೇಕು. ಫ್ರೆಂಡ್ಸ್, ಹಿಂಗೆ ಬರ್ಕೊಂಡು ನಿಮಗೆ ಸಿಂಪ್ಲೇಷನ್ ಬರಿತಾ ಹೋದಂದರೆ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ನೆಕ್ಸ್ಟು ಅಗೇನ್ ದಿಸ್ ಈಸ್ ಫಾರ್ ಹೋಮ್ವರ್ಕ್.
ನೀವು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನೀವು ಒನ್ ಟೈಮ್ 1 1 ತೊಗೊಂಡು ಮಾಡಿ, ಹಾಗೆ 1 4 1s ಈ ಥರ ಎಷ್ಟು ಕೊಟ್ಟಿದ್ದೀನೋ ನಿಮಗೆ ಆ ಥರ ತೊಗೊಂಡು ಮಾಡಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಕ್ಲಿಯರ್? ನೆಕ್ಸ್ಟ್ there is a one more trick for ones. ಫ್ರೆಂಡ್ಸ್, ಇಟ್ಸ್ ವೆರಿ ಈಸಿ ಕಂಪ್ಯಾರಿಟಿವ್ಲಿ. ಓಕೆ, ಇದನ್ನ ಹೇಗೆ ಮಾಡೋದು? ಇಲ್ಲಿ ಒಂದು ಕಂಡೀಷನ್ ಏನಪ್ಪ ಅಂದರೆ, ಲೈಕ್ ಇಟ್ ಈಸ್ ಎ ನಂಬರ್ ಸ್ಕ್ವೇರ್ ಇದ್ದಂಗೆ. ನಿಮ್ಗೆ ಆಲ್ರೆಡಿ 5 ಬಂದಾಗ ಹೆಂಗೆ ಹೇಳಿದೆ ನಾನು, 15 × 15 ಅಂತಾದರೂ ಕೊಡ್ಬೋದು, ಅಥವಾ 15 ಸ್ಕ್ವೇರ್ ಅಂತಾದರೂ ಕೊಡ್ಬೋದು ಅಂತ ಹೇಳಿದ್ದೆ. ಇಲ್ಲಿ ಕೂಡ ಹಾಗೆ ನಿಮಗೆ ಒನ್ಸನ್ನು ಎರಡೂ ಕಡೆ ಈಕ್ವಲ್ ನಂಬರ್ ಇರಬೇಕು. 2 digits, ಇಲ್ಲಿ 3 ಇದ್ದಾವೆ, ಇಲ್ಲಿ 3 ಇದ್ದಾವೆ, ಇಲ್ಲಿ 5 ಇದ್ದಾವೆ, ಇಲ್ಲಿ 5 ಇದ್ದಾವೆ. ಸೊ ಇದನ್ನು ಮಾಡಿದರೆ ಯೂಶ್ವಲಿ ನಮಗೆಲ್ಲ ಗೊತ್ತಿದೆ 11 ಸ್ಕ್ವೇರ್ ಎಷ್ಟು 121. ಹಾಗೆ ಬಟ್ 111 ಸ್ಕ್ವೇರು ನಮಗೆ ಗೊತ್ತಿಲ್ಲ. ಇದಕ್ಕೆ ನೀವು ಡೈರೆಕ್ಟಾಗಿ ಆನ್ಸರ್ ಬರಿಬೋದು 1 2 3 2 1. ಸೊ ಇದಕ್ಕೆ ಆನ್ಸರ್ ಎಷ್ಟು ಬರಿಬೋದು? 1 2 3 4 3 2 1. ಸರ್ ಹೇಗೆ ಬರಿತಾ ಇದ್ದೀರಾ ನೀವು? ಓಕೆ, ಇಲ್ಲಿ ನಮಗೊಂದು ಡೌಟ್ ಬರುತ್ತೆ. ವೆರಿ ಸಿಂಪಲ್. ಏನಂದರೆ ನಿಮಗೆ ಎರಡೂ ಕಡೆ ಈಕ್ವಲ್ ನಂಬರ್ ಆಫ್ ಒನ್ಸ್ ಇತ್ತು ಅಂತಂದರೆ ನೀವೇನು ಮಾಡಬೇಕು ಅಂದರೆ, ಸ್ಟಾರ್ಟಿಂಗ್ ವಿತ್ 1 ಎಷ್ಟು ನಂಬರ್ಸ್ ಒನ್ಸ್ ಇದ್ದಾವೋ ಅಲ್ಲಿವರೆಗೂ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೊತ ಹೋಗ್ಬೇಕು. ಸಪೋಸ್ ಇಲ್ಲಿ ನೋಡಿ 1 2 3 4 5 ಇದ್ದಾವೆ, ಟೋಟಲ್ 5 ಒನ್ಸ್ ಇದೆ. ಸೊ ಹಾಗಾಗಿ ನಾವು 5ಗೆ ಸ್ಟಾಪ್ ಮಾಡಿ ಹಾಗೇನೇನು ಮಾಡಬೇಕು, 5ಇಂದ ಮತ್ತೆ ರಿವರ್ಸ್ ಆರ್ಡ್ರಲ್ಲಿ ಬರ್ಕೊತ ಹೋಗಬೇಕು. ಅಂದರೆ 4 3 2 1 ಸಿಂಪಲ್. ಓಕೆ, ವಿತಿನ್ 2 ಸೆಕೆಂಡ್ಸ್, ಲೆಸ್ ದ್ಯಾನ್ 2 ಸೆಕೆಂಡ್ಸಲ್ಲಿ ನಾವು ಇದಕ್ಕೆ ಆನ್ಸರನ್ನು ಬರಿಬೋದು. ಕ್ಲಿಯರ್ ಫ್ರೆಂಡ್ಸ್? ಹಾಗೆ ನೀವೇ ಓನಾಗಿ ಹಾಕೋಬೋದು. ಸಪೋಸ್ ಈಗ ನಿಮ್ಗೆ ಆಲ್ರೆಡಿ ಈಗ ಹೇಳಿದ್ದೀನಿ 4 ಇದ್ರೆ ಈಗ 7 ಅಥವಾ 6 1s ಇಂಟು 6 1s ಇತ್ತು ಅಂತ ಇಟ್ಕೊಳ್ಳಿ. ಹೇಗೆ ಬರುತ್ತೆ ಈಗ? 1 2 3 4 5 6 5 4 3 2 1. ಕ್ಲಿಯರ್? ಅಷ್ಟೇ ಆನ್ಸರ್. ಸಿ, ಲೆಸ್ ದ್ಯಾನ್ 2 ಸೆಕೆಂಡ್ಸಲ್ಲಿ ನಾವು ಆನ್ಸರ್ನ ಬರಿಬೋದು. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್, ಇಸ್ ದ ಮ್ಯಾಜಿಕ್ ಆಫ್ 9 ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲೊಂದು ಕ್ವಶನ್ ಕಾಣಿಸ್ತಾ ಇದೆ. ಇದಕ್ಕೆ ಆನ್ಸರ್ ನಾವು ಡೈರೆಕ್ಟಾಗಿ ಬರಿಬೋದು 2 4 7 5 ಅಂತ. ಹೇಗೆ ಬರಿತೀವಿ ಸರ್ ಆನ್ಸರ್ ಅಂದರೆ, ಇಲ್ಲಿ ಒಂದು ಕಂಡೀಷನ್ ಇದೆ, ಸೇಮ್ ನಂಬರ್ ಆಫ್ ನೈನ್ಸ್ ಯಾಸ್ ಮೆನಿ ನಂಬರ್ ಆಫ್ ಡಿಜಿಟ್ಸ್ ಟು ಬಿ ಮಲ್ಟಿಪ್ಲೈ. ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಟ್ಬಿಟ್ಟು ನೀವು ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದರೆ, ಇಲ್ಲಿ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿರ್ತಾರೋ ಇಲ್ಲಿ ನಿಮಗೆ ಅಷ್ಟೇ ನೈನ್ಸ್ ಇರಬೇಕು. ಅಂದರೆ ಅಷ್ಟೇ ಸಂಖ್ಯೆಯಲ್ಲಿ 9 ಇರಬೇಕು. ಸೊ ಅವಾಗ ಏನು ಮಾಡಬೇಕು ಅಂತಂದರೆ, ವೆರಿ ಸಿಂಪಲ್. ಕೊಟ್ಟಿರ್ತಕ್ಕಂತಹ ಸಂಖ್ಯೆಯಲ್ಲಿ -1 ಮಾಡಬೇಕು. ಏನು ಮಾಡಬೇಕು? -1 ಮಾಡಬೇಕು. ಫಸ್ಟಿಗೆ 4 6 7ರಲ್ಲಿ 1 ಹೋದರೆ 6. ಓಕೆ, ಇಲ್ಲಿ ನಿಮಗೆ 9ನ ದ ಮ್ಯಾಜಿಕ್ ಆಫ್ 9 ಅಂತ ಯಾಕೆ ಕರಿತೀವಿ ಅಂದರೆ, ನೀವು 9ಇಂದ ಯಾವುದೇ ಒಂದು ಸಂಖ್ಯೆನ ಮಲ್ಟಿಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ 9 1 9, 9 2 18, 9 3 27, 9 4 36. ನೀವು ಈ ಥರ ಯಾವುದೇ ಒಂದು ಸಂಖ್ಯೆನ ಮಲ್ಟಿಪ್ಲೈ ಮಾಡಿ ಬಂದಿರತಕ್ಕಂಥ ಆನ್ಸರ್ನ ನೋಡಿ ಆ್ಯಡ್ ಮಾಡಿ. ನೀವು ಇಲ್ಲಿ ಅದೆಷ್ಟು ಬರುತ್ತೆ? ಈಕ್ವಲ್ ಟು 9 ಆಗಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಕೊಟ್ಟಿರ್ತಕ್ಕಂತಹ ಸಂಖ್ಯೆಯಲ್ಲಿ ಫಸ್ಟು -1 ಮಾಡಬೇಕು. ಓಕೆ, ಇಲ್ಲಿ 6 ಬಂತು. ಇಲ್ಲಿಂದ ಏನು ಮಾಡಬೇಕು ಅಂದರೆ, ಪ್ರತಿಯೊಂದು ಸಂಖ್ಯೆಗೂ ನಾವು 9ಗೆ ಈಕ್ವಲ್ ಮಾಡಬೇಕು ಅಷ್ಟೇ. ವೆರಿ ಸಿಂಪಲ್. ಈಗ 4 ಇದೆ, 9 ಬರಬೇಕಂದ್ರೆ ಏನು ಆ್ಯಡ್ ಮಾಡಬೇಕು? 5. 6 ಇದೆ, 9 ಬರಬೇಕಂದ್ರೆ 3 ಆ್ಯಡ್ ಮಾಡಬೇಕು. ಅಗೇನ್ 6 ಇದೆ, 3 ಆ್ಯಡ್ ಮಾಡಬೇಕು ಅಷ್ಟೇ. ವಿತಿನ್ ಲೆಸ್ ದ್ಯಾನ್ 1 ಸೆಕೆಂಡ್ ನೀವು ಇದಕ್ಕೆ ಆನ್ಸರ್ನ ಬರಿಬೋದು. ಫಾರ್ ಎಕ್ಸಾಂಪಲ್ ಈ ಥರ ಇದೆ ನೋಡಿ, 4 5 6 7 8 ಇಂಟು 5 9s ಇದೆ ನೋಡಿ. ಫಾಸ್ಟಾಗಿ ಹೇಳ್ಬಿಟ್ಟು ಆನ್ಸರು 4 5 6 7 7. ರೈಟ್, ಇಲ್ಲಿವರೆಗೆ ಬಂತು. ನೆಕ್ಸ್ಟ್ ಇಲ್ಲಿಂದ 4 ಇದೆ, ಇಲ್ಲಿ ಎಷ್ಟು ಬರುತ್ತೆ? 5, 5ಗೆ 4, 6ಗೆ 3, 7ಗೆ 2, 7ಗೆ 2. ರೈಟ್ ಫ್ರೆಂಡ್ಸ್, ದಿಸ್ ಈಸ್ ಫಾರ್ ಹೋಮ್ವರ್ಕ್. ನೆಕ್ಸ್ಟ್ ಇವಾಗ ಇನ್ನೊಂದು ಟೈಪಲ್ಲಿ ನೋಡಿ, 4 5 6 0 ಇತ್ತು ಸರ್, ಇದನ್ನ ಹೆಂಗೆ ಮಾಡೋದು? ಈ ಕಡೆ ಕೂಡ 4 9s ಇದೆ. ವೆರಿ ಸಿಂಪಲ್. ಇದರಲ್ಲಿ ಕೂಡ ನಮಗೆ -1ನ ಮಾಡಬೇಕು. 4 5 ಇಲ್ಲಿ 6 ಬರ್ಕೊಳ್ಳೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಇಲ್ಲಿ 0 ಇದೆ, 0ದಲ್ಲಿ 1 ಹೋಗಲ್ಲ. ಹಾಗಾಗಿ ನಾವಿಲ್ಲಿ ಕ್ಯಾರಿ ತೊಗೊತೀವಿ.
ತೊಗೊಂಡ್ರೆ ಎಷ್ಟಾಗುತ್ತೆ ಇಲ್ಲಿ 9 ಆಗುತ್ತೆ. ಬಟ್ 6ಅಲ್ಲಿ ಎಷ್ಟು ಉಳಿತು? 5 ಉಳಿತು. ಸೊ ರಿಮೈನಿಂಗ್ ಪ್ರೊಸೀಜರ್ ಇಸ್ ಸೇಮ್. ಇಲ್ಲಿ 4 ಇದೆ. ಓಕೆ, ಆಫ್ಟರ್ 4 ಎಷ್ಟು ಬರುತ್ತೆ? 5. ಇಲ್ಲಿ 5 ಇದೆ, ಟೋಟಲ್ 4. ಇಲ್ಲಿ 5 ಇದೆ, 4. ಸರ್ ಇಲ್ಲಿ 9 ಇದೆ. ಓಕೆ, 9 ಇದೆ. ಹಾಗಾಗಿ ಈಗ ನಮಗೆ ಇಲ್ಲಿ 9 ಬರಬೇಕಿತ್ತು. ಇಲ್ಲಿ ಆಲ್ರೆಡಿ 9 ಬಂದಿದೆ. ಸೊ ಹಾಗಾಗಿ ಇವೆರಡು ಸೇರಿಸಿದ್ರೆ 9 ಬರಬೇಕು. ಹಾಗಾಗಿ ನಾವು 0 ಆ್ಯಡ್ ಮಾಡ್ತೀವಿ ಫ್ರೆಂಡ್ಸ್. ಕ್ಲಿಯರ್? ಅರ್ಥ ಆಯ್ತಲ್ವ ಇದು ಹೇಗೆ ಮಾಡಬೇಕು ಅಂಥೇಳಿ? ಸೊ ಏನು ಮಾಡಿದ್ದೀವಿ ಇಲ್ಲಿ? ಫಸ್ಟಿಗೆ 4560 ಇದೆ. 4560ಗೆ 4 5 ಇಲ್ಲಿ 60 ಇದೆ, 1 ಕಳೀರಿ 59 ಆಯಿತು. ಅಗೇನ್ ಇಲ್ಲಿ 4 ಇದೆ, ಹಾಗಾಗಿ ಇಲ್ಲಿ 5. ಇಲ್ಲಿ 5 ಇದೆ, 4 ಬರುತ್ತೆ. ಇಲ್ಲಿ 5 ಇದೆ, 4 ಬರುತ್ತೆ. ಇಲ್ಲಿ ಆಲ್ರೆಡಿ 9 ಬಂದುಬಿಟ್ಟಿದೆ. ಸೊ 9ಗೆ ಎಷ್ಟು ಸೇರಿಸಿದ್ರೆ 9 ಬರುತ್ತೆ? 9ಗೆ 0 ಸೇರಿಸಿದ್ರೆ 9 ಆಗುತ್ತೆ, ಹಾಗಾಗಿ 0. ಸೊ ಇಲ್ಲಿ ಸೆಂಟ್ರಲ್ 0 ಬಂದಿದೆ. ಸೆಂಟ್ರಲ್ 0 ಬಂದರೆ ನಮಗೇನದು ಡಿಫ್ರೆನ್ಸ್ ಅನಿಸಲ್ಲ. ನಮ್ಮ ಕಂಡೀಷನ್ ಏನು? ಲಾಸ್ಟ್ ನಂಬರಲ್ಲಿ ಒಟ್ಟು ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಒಂದನ್ನು ಕಳಿಬೇಕು. 7 8 0 0 5 4 1 ಬರುತ್ತೆ. ಅಗೇನ್ ಇಲ್ಲಿ 7 ಇದೆ, ಹಾಗಾಗಿ ಇಲ್ಲಿ 2 ಬರ್ಕೊತೀರಾ. 8 ಇದೆ, 1 ಬರ್ಕೊತೀರಾ. ಸೊ ಇಲ್ಲಿ ಸರ್ ಜೀರೋಸ್ ಇದ್ದಾವೆ, ಹಾಗಾಗಿ 0ಗೆ 9 ಬರಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕು? 9 ಆ್ಯಡ್ ಮಾಡಬೇಕು. 9 ಆ್ಯಡ್ ಮಾಡಬೇಕು. 5 ಇದೆ, 4 ಆ್ಯಡ್ ಮಾಡ್ತೀವಿ. 4 ಇದೆ, 5ನ ಆ್ಯಡ್ ಮಾಡ್ತೀವಿ. ಫ್ರೆಂಡ್ಸ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಇಲ್ಲಿ ಲಾಸ್ಟ್ಗೆ ಎಷ್ಟು ಉಳಿದಿದೆ? 1 ಉಳಿದಿದೆ, ಹಾಗಾಗಿ 1ಕ್ಕೆ 8 ಸೇರಿಸಿದ್ರೆ 9 ಆಗುತ್ತೆ. ಸಂಖ್ಯೆ ಎಷ್ಟೇ ದೊಡ್ಡದಿರ್ಬೋದು. ನಾವು ನಾರ್ಮಲ್ ಮೆಥಡಲ್ಲಿ ಇಷ್ಟು ಮಾಡಬೇಕಂದ್ರೆ ಮಿನಿಮಮ್ 4 to 5 ಆದರೂ ನಮಗೆ ಅಕ್ಯುರೇಸಿ ಮೇಲೆ ಡೌಟ್ ಬರುತ್ತೆ. ಬಟ್ ಇಫ್ ಯು ಫಾಲೋ ದಿಸ್ ಮೆಥಡ್ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಮಗೆ, ನಾಟ್ ಇನ್ ಮಿನಿಟ್ಸ್, ಇನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇದಕ್ಕೆ ನಾವು ಆನ್ಸರ್ನ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಓಕೆ, ಇಷ್ಟು ನಾವು ಪ್ರೀವಿಯಸ್ 2 ವೀಡಿಯೋಸಲ್ಲಿ ಏನು ಮಾಡಿದ್ದೀವಿ ಅಂತೇಳಿ ಎಲ್ಲ ನಿಮಗೆ ಇದು ಕ್ಲಾಸಲ್ಲಿ ನಾನು ಬ್ರೀಫ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಡಿವಿಸಿಬಿಲಿಟಿ ರೂಲ್ ಮಾಡ್ತೀನಿ. ಓಕೆ, ಅಲ್ಲಿ ನಮಗೆ ಯಾವುದೇ ಒಂದು ಸಂಖ್ಯೆನ ಡಿವಿಸಿಬಲ್ ಬೈ 2 ಅಥವಾ ಡಿವಿಸಿಬಲ್ ಬೈ 3 ಎಕ್ಸೆಟ್ರಾ ಆಗಬೇಕು ಅಂತಂದರೆ ಏನು ಕಂಡೀಷನ್ಸ್ ಇರಬೇಕು ಅಂತಕ್ಕಂಥದ್ದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ, ಏನೇ ಡೌಟ್ಸ್ ಇದ್ದರೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಫ್ರೆಂಡ್ಸ್, ದಿಸ್ ಈಸ್ ದ ಬೇಸಿಕ್ ಮ್ಯಾಥ್ಸ್. ಐ ಆಮ್ ಗಿವಿಂಗ್ ದ ಬೇಸಿಕ್ ಮ್ಯಾಥ್ಸ್. ಇಲ್ಲಿ ನಿಮಗೆ ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ಲಿಕ್ಕಿಲ್ಲ. ಪ್ಯಾರಲಲ್ ಆಗಿ ಕೆಲವೊಂದು ವೀಡಿಯೋಸ್ ತೊಗೊಂಬರ್ತೀನಿ ಫಾರ್ ಫಾಸ್ಟ್ ಲರ್ನರ್ಸ್ ಅಂದರೆ ಯಾರು ಬೇಸಿಕ್ಸ್ ಆಲ್ರೆಡಿ ಕಲ್ತಿದ್ದೀರೋ ಅವ್ರಿಗೋಸ್ಕರ ಕೆಲವೊಂದು ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್ನ ನಾನು ನಿಮಗೆ ಸಪ್ರೇಟ್ ವೀಡಿಯೋದಲ್ಲಿ ಮಾಡ್ತೀನಿ. ನೀವು ಇದರಲ್ಲಿ ಯಾರು ಪರ್ಫೆಕ್ಟ್ ಇದ್ದೀರಂತ ನಿಮ್ಗೆ ಅನಿಸುತ್ತೋ ಯು ಕ್ಯಾನ್ ರೆಫರ್ ದೋಸ್ ವೀಡಿಯೋಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.